ಎಂಬುದನ್ನು ಹೇಳತಕ್ಕಂಥ ಸ್ತೋತ್ರ. ಏನಾಯಿತು? ವಾಮನರೂಪಿ ಪರಮಾತ್ಮ ಬಲಿಚಕ್ರವರ್ತಿ ವಶವಾಗಿರ್ತಕ್ಕಂತಹ ತ್ರೈಲೋಕ್ಯವನ್ನು ಒಟ್ಟು ವಾಮನಾಗಿ ದಾನ ಕೇಳುವ 3 ಹೆಜ್ಜೆ ದಾನ ಕೇಳುವ ನೆಪದಿಂದ ತ್ರಿವಿಕ್ರಮನಾಗಿ ಬೆಳೆದು ಎಲ್ಲವುದನ್ನು ಆಕ್ರಮಿಸಿಕೊಂಡು ಬಲಿಚಕ್ರವರ್ತಿಯನ್ನು ಸುತರ ಲೋಕಕ್ಕೆ ಗಳಿಸಿ ತಾನು ಇಂದ್ರನಿಗೆ ಅದನ್ನು ಕೊಡ್ತಾನೆ. ಅವನಿಗೆ ಇಂದ್ರನಿಂದೇ ಪೂಜಿತನಾಗ್ತಾನೆ. ಇಷ್ಟು ಮಾಡಿ ಎಲ್ಲರೂ ಸಂತೋಷಪಟ್ಟರು ದೇವತೆಗಳು. ಯಾಕೆಂದರೆ ಅವರಿಗೆ ಕಳೆದು ಹೋಗಿರ್ತಕ್ಕಂಥ ತ್ರೈಲೋಕ್ಯ ಸಂಪತ್ತು ಮತ್ತೆ ಸಿಕ್ತು. ಅದಕ್ಕೋಸ್ಕರವೇ ಅದಿತಿ ಕಶ್ಯಪರ ಉಪದೇಶದ ಮೇರೆಗೆ ಪಯೋವ್ರತವನ್ನು ಮಾಡಿದ್ದಾಳಲ್ಲ. ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಬಲಿಚಕ್ರವರ್ತಿಯ ಅವನು ಯಾರು? ಪ್ರಹ್ಲಾದನ ಮಗ ವಿರೋಚನ. ವಿರೋಚನನ ಮಗನೇ ಬಲಿ. ಪರಮಾತ್ಮ ಏನು ಮಾಡಿದ ಅಂದರೆ, ನಾಗೈ ಸಪ್ತಶಿರೋಭಿಷ್ಟ ಕಂಬರ ಅಶ್ವತರಾದಿಭಿ ನಾಗಬಂಧ ದುಃಖಾರ್ಥ ಗತೇತ ತದಮಂ ಕೃಷ್ಣೆ. ಅವನೇನಂದರೆ ಅವನು ಬಂಧನ ಮಾಡ್ತಾನೆ. ಕೊಟ್ಟ ಮಾತಿಗೆ ತಪ್ಪಿದ್ಯಾ, ಕೇಳಿದ್ದನ್ನೆಲ್ಲ ಕೊಡ್ತಾ ಇದೆಯಾ, 3 ಪಾದ ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಕೊಡ್ತೀಯ ಅಂತ ಹೇಳು. ಅವನು 2 ಪಾದದಿಂದಲೇ ಎಲ್ಲವುದನ್ನು ಆಕ್ರಮಿಸಿಕೊಂಡ. 3ನೇ ಪಾದ ಎಲ್ಲಿಡಲಿ? 3 ಪಾದ ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿ ಕೊಟ್ಟದ್ದನ್ನು, ಮಾತು ಕೊಟ್ಟದ್ದನ್ನು ಅಂತ ಮೀರಿದ್ಯಾ. ಗರುಡನಿಗೆ ಹೇಳ್ತಾನೆ, ವರುಣಪಾಶದಿಂದ ಬಂಧನ ಮಾಡುವಂತ, ಅದು ನಾಗಪಾಶದಿಂದ ಅಂತುಂಟು, ಅಂತೂ ಬಂಧನ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಅವನನ್ನು ಬಂಧನ ಮಾಡಿದ್ದಾನೆ. ಅದು 7 ಹೆಡೆಗಳ ನಾಗ ಪಾಶದಿಂದ ಹೇಳ್ತಾರೆ. ಕಂಬಲ ಅಶ್ವತರ ಮೊದಲಾದವನ್ನು ಬಂಧನ ಮಾಡಿ ಹೊರಟು ಹೋಗಿಬಿಡ್ತಾನಂತೆ ಪರಮಾತ್ಮ ಸ್ವರ್ಗಕ್ಕೆ. ಆಗ ಆ ನಾಗಬಂಧನ ದುಃಖ ಪೀಡಿತನಾಗಿರ್ತಾನೆ ಬಲಿಚಕ್ರವರ್ತಿ. ಆದರೆ ಏನಾಯಿತು? ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ ಅಲ್ವಾ. ಬಂಧನ ಮಾಡುವನೋ ದೇವರು, ಬಂಧನ ಬಿಡಿಸೋನು ಅವರು. ಏನೋ ದಾರಿ ತಪ್ಪಿದ್ದಾನೆ, ಕೊಟ್ಟ ಮಾತು ಮೀರಿದ್ದಾನೆ, ಬಂಧನ ಮಾಡಿದ ನಾಗಪಾಶದಿಂದ, ಅಂದರೆ ಗರುಡನ ಮೂಲಕ. ಆದರೆ ದೇವರು ಅನುಗ್ರಹ ಮಾಡಲಿಕ್ಕೆ ಹೇಗೆ? ಅನುಗ್ರಹಾಯೇ ಚರಂತಿ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಅಂತ ಒಂದು ಮಾತು ಭಾಗವತದಲ್ಲಿ ಬರುತ್ತೆ. ಹಾದಿ ತಪ್ಪಿದವರಿಗೆ, ದುಃಖದಲ್ಲಿ ಪೀಡಿತರಾದವರಿಗೆ, ಭಗವಂತನಿಂದ ವಿಮುಖರಾದವರಿಗೆ ದಾರಿ ತೋರಿಸಲಿಕ್ಕೋಸ್ಕರ, ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಭಗವಂತನ ವಿಭೂತಿ ಪಾತ್ರರಾದ ಭಾಗವತರು ಓಡಾಡ್ತಾ ಇರುತ್ತೆ. ಹಾಗೆ ಬಲಿಚಕ್ರವರ್ತಿ ಇದ್ದಲ್ಲಿಗೇನೆ ನಾರದರು ಬಂದಿದ್ದಾರೆ. ಈ ನಾಗಬಂಧನ ಬಿಡುಗಡೆಗೆ ಉಪಾಯವನ್ನು ಹೇಳಿಕೊಡ್ತಾರೆ. ಹಾಗಾಗಿ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಅಹಂತಿಥಿ, ಸಾಕ್ಷಾತ್ತಾಗಿ ದೇವರಿಗೆ ಅನುಗ್ರಹ ಮಾಡುವ ಶಕ್ತಿ ಇದ್ರೂ ಕೂಡ ಗುರು ಮಾಧ್ಯಮೇನ ಭಗವಂತ ಮಾಡ್ತಾನೆ. ಹಾಗಾಗಿ ನಾರದರು ಭಗವದಿಚ್ಛೆ ಅಂದರೆ, ಎದೃಚ್ಛೆ ಅಂದರೆ ಭಗವದಿಚ್ಛೆ ಅಂದರೆ ಅಲ್ಲಿಗೆ ಬಂದಿದ್ದಾರೆ. ಅಂದರೆ ನಾಗಪಾಶನ ಬಂಧನ ಬಿಡುಗಡೆಗೆ ಉಪಾಯವನ್ನು ಹೇಳಿ ಅನುಗ್ರಹ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಭಗವದಿಚ್ಛೆಯಿಂದ. ಎದೃಚ್ಛಯಾಸೌ ದೇವರ್ಷಿ ನಾರದ ಪ್ರತ್ಯಪದ್ಯತ. ಬಹಳ ಕಷ್ಟದಲ್ಲಿದ್ದಾನೆ ಇವನು, ನಾಗಪಾಶ ಬಂಧಿತನಾಗಿದ್ದಾನೆ. ಏನೋ ಪಾಪ ಸರ್ವಸ್ವವನ್ನು ದಾನ ಮಾಡಿದ್ದಾನೆ. ಅದರ ಪರಿಸ್ಥಿತಿ. ಆಗ ಕೃಪೆ ಬಂತಂತೆ. ಉಪಕಾರ ಕರ್ತಮಿಚ್ಛ ಕೃಪೇತ್ಯಾತುರ ಮೆಹನೀಶನ. ಅಂದರೆ ಕೃಪೆಗೂ ಅನುಕಂಪಕ್ಕೂ ವ್ಯತ್ಯಾಸ ಇದೆ. ಒಬ್ಬರ ಕಷ್ಟವನ್ನು ನೋಡಿ ಮನಸ್ಸು ಕರಗಿಬಿಡತ್ತೆ, ಅದನ್ನು ಅನುಕಂಪ ಅಂತ ಕರೀತಾರೆ. ಎಷ್ಟೋ ಜನ ಮನಸ್ಸು ಕರಗುತ್ತಾರೆ, ಆದರೆ ಉಪಕಾರ ಮಾಡೋಕ್ಕೆ ಬುದ್ಧಿ ಬರಲ್ಲ ಜನರಿಗೆ. ಧಾರಾಳವಾಗಿ ಕಣ್ಣೀರು ಸುರಿಸ್ಬೋದೇ ವಿನಃ ರಾಯರೇ, ಕಣ್ಣೀರು ಸುರಿಸ್ತಾನೆ, ಅನುಕಂಪ ಬರುತ್ತೆ, ಹೃದಯ ಕರಗಿಬಿಡತ್ತೆ. ಉಪಕಾರ ಮಾಡುವ ಬುದ್ಧಿ ಬರಲ್ಲ, ಲೋಭಾದಿಗಿದ್ರೆ ಮಾಡೋದಿಲ್ಲ. ಆದರೆ ಉಪಕಾರ ಕರ್ತಮಿಚ್ಛ ಕೃಪೇತ್ಯಾರು, ಅವರಿಗೆ ಉಪಕಾರ ಮಾಡಬೇಕು, ಇವನು ಹೇಗಾದರೂ ಬಂದು ಬಿಡುಗಡೆ ಮಾಡಬೇಕಂತ ಕೃಪೆ ಬಂತಂತೆ, ಉಪಕಾರ ಮಾಡಬೇಕಂತ ಇಚ್ಛೆ ಬಂತಂತೆ. ಆ ಕೃಪಾಪೂರ್ಣರಾಗಿ ಆ ದಾನವಶ್ರೇಷ್ಠರಾದಂಥವರಿಗೆ ಮೋಕ್ಷಾಯ ಪೋಯಂ ವದಾಮಿನಿ. ಗುರುಗಳು ಬರೋದು ನಮ್ಮ ಹತ್ರ ಯಾಕೆ? ನಾವೀಗ ಈ ಬಂಧನದಲ್ಲಿ ನಾವು ಸಂಸಾರ ಸರ್ಪದ ಪಾಶಬಂಧನಲ್ಲಿದ್ದೇವೆ. ಸಂಸಾರ ಸರ್ಪ ಪಾಶಬಂಧರಾಗಿದೆ. ಸಂಸಾರ ಎಂಬುದೇ ಒಂದು ಸರ್ಪ, ಅದರ ಬಂಧನ ನಮಗಾಗಿದೆ. ಆ ಬಂಧನದಲ್ಲಿ ಬಿಡಿಸ್ಲಿಕ್ಕೋಸ್ಕರ ಶುಕಾಚಾರ ಬಂದರು, ಭಾಗವತ ಪರೀಕ್ಷಿತರಾಗಿ ಬಂಧನ ಬಿಡಿಸ್ಲಿಕ್ಕೋಸ್ಕರ
ಇಲ್ಲಿ ಈಗ ನಾಗಭಾಷೆ ಬಂದನ್ನು ಬಿಡಿಸಲಿಕ್ಕೋಸ್ಕರ ಬಂದು ನಾನು ನಿನಗೆ ಮೋಕ್ಷೋಪಾಯ ಹೇಳ್ತೇನಪ್ಪ ಅಂತ ಗುರುಗಳು ನಾರದರು ಹೇಳ್ತಾ ಇದ್ದಾರೆ. ಸ್ತವಂ ದೇವಾದಿ ದೇವಸ್ಯ ವಾಸುದೇವಸ್ಯ ಧೀಮತಃ ಅನಾದಿ ನಿಧನಸ್ಯಾಸ್ಯ ಅಕ್ಷಯಸ್ಯ ಅವ್ಯಯಸ್ಯ ಚ ತಮಧಿ ಅಧಿಶ್ವ ಅಥ ದೈತ್ಯೇಂದ್ರ ವಿಶುದ್ಧೇನ ಅಂತರಾತ್ಮನ ತದ್ಗತ ತನ್ಮನ ಸ ಭೂತ್ವ ಧೃತಂ ಮೋಕ್ಷ ಮಾಪ್ತತಿ. ಏನು ಹೇಳ್ತಾನೆ? ನಾನೊಂದು ಸ್ತೋತ್ರ ಹೇಳ್ತೇನಪ್ಪ, ಅದೇ ನಿನಗೆ ಮೋಕ್ಷಕ್ಕೆ ಬಿಡುಗಡೆಗೆ ದಾರಿಯಾಗತ್ತೆ. ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಪಾರಾಯಣ ಮಾಡು. ಶುದ್ಧ ಮನಸ್ಸಿನಿಂದ ಅಲ್ಲೇ ದೇವರಲ್ಲೇ ಮನಸ್ಸಿಡು, ನಿನಗೆ ಖಂಡಿತವಾಗಿ ಬೇಗ ಬಿಡುಗಡೆ ಆಗತ್ತೆ ಅಂತ ಭಗವಂತ ಹೇಳ್ತಾನಂತೆ. ಏನು ಹೇಳ್ತಾನೆ? ಆವಾಗ ವಿರೋಚನನ ಮಗ ಬಹಳ ಶುದ್ಧ ಮನಸ್ಕನಾಗಿ ಕೈ ಮುಕ್ಕೊಂಡು ಶುಚಿರ್ಭೂತನಾಗಿ ಮೋಕ್ಷ ವಿಸ್ಮಕಂ ಅವ್ಯಗ್ರೋ ನಾರದಾತ್ತಮಧೀತವಾನ್, ದೇವರಲ್ಲೇ ಅದರಲ್ಲೇ ಸ್ತೋತ್ರದಲ್ಲಿ ಏಕಾಗ್ರ ಮನಸ್ಸಿನಿಂದ ನಾರದರಿಂದ ಉಪದೇಶವನ್ನು ಪಡಿತಾನೆ. ಅದು ಮೋಕ್ಷ ವಿಂಶಕ, ಬಹಳ ಅತ್ಯಂತ ಶ್ರೇಷ್ಠವಾದದ್ದು, ಬಹುಫಲಪ್ರದವಾದದ್ದು. ತಮದೀತ್ಯರ್ಥವಂ ದಿವ್ಯಂ ನಾರದೇನ ಸಮೀರಿತಂ, ನಾರದರು ಉಪದೇಶ ಮಾಡಿದ್ದನ್ನು ಕೇಳಿ ಪೃಥಿವೀಚ ಉದ್ಧತಾಯೇನ ತಂ ಜಜಾಪ ಮಹಾಸುರಃ. ಅದನ್ನು ಸ್ತೋತ್ರ ಮಾಡ್ತಾರೆ. ಅಂದರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಪೃಥಿವೀಚ ಉದ್ಧತಾಯೇನ ತಂ ಜಜಾಪ ಮಹಾಸುರಃ. ಭೂಮಿಯನ್ನೇ ಉದ್ಧಾರ ಮಾಡುವ ತಾಕತ್ತಿದೆ ಆ ಮಂತ್ರಕ್ಕೆ. ಏನು ಹೇಳ್ತಾ ಇದ್ದಾರೆ? ಓಂ ನಮೋ ಅಸ್ತು ಅನಂತ ಪತಯೇ ಅಕ್ಷಯಾಯ ಮಹಾತ್ಮನೆ ಜಲೇಶಾಯ ಜಲೇಶಯಾಯ ದೇವಾಯ ಪದ್ಮನಾಭಾಯ ವಿಷ್ಣವೇ. ಅನಂತ ಪದ್ಮನಾಭ, ಯಾಕೆಂದರೆ ಅನಂತ ಪತಯೇ ಅಂತ ಹೇಳ್ತಾರೆ. ಅನಂತ ಬ್ರಹ್ಮಾಂಡದ ಪತಿ ಅಲ್ವೇ? ಅನಂತ ನಾಗರಾಜ ಯಾರು? ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಚುಕಿ. ಒಂದು ಹೆಡೆ ಇದ್ದರೆ ಅದು ಸರ್ಪ. ಆ ಸರ್ಪದ ಶ್ರೇಷ್ಠ ವಾಸುಕಿಯಲ್ಲಿ ಭಗವಂತನಿದೆ. ಅನಂತಶ್ಚಾಸ್ಮಿ ನಾಗಾನಾಂ, ಬಹು ಹೆಡೆ ಇದ್ದರೆ ಅದನ್ನು ನಾಗ ಅಂತ ಕರೀತಾರೆ. ಅದಕ್ಕೆ ರಾಜ ಯಾರು? ಶೇಷ, ಅನಂತ ಶೇಷ. ಆ ಶೇಷನನ್ನೇ ಹಾಸಿಗೆಯನ್ನಾಗಿ ಮಲ್ಕೊಂಡ ಆ ಅನಂತ ಸರ್ಪರಾಜ ನಾಗರಾಜನಾದ ಶೇಷನನ್ನೂ ಕೂಡ ಆಳುವಂತಹ ನಮ್ಮ ದೇವರು ನಿನಗೆ ನಮಸ್ಕಾರ. ಅಲ್ಲಿ ಬಂತು, ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ದೇವರ ಹತ್ರ ಮನವಿ ಮಾಡ್ತಾ ಇದ್ದಾನೆ. ಯಾಕೆಂದರೆ ಅನಂತನಿಗೆ ಬುದ್ಧಿ, ಈ ಸರ್ಪಗಳಿಗೆಲ್ಲ ರಾಜನಾಗಿ ಪ್ರೇರಣೆ ಮಾಡುವನು ಯಾರು? ಶೇಷ. ಶೇಷನಿಗೂ ಪ್ರೇರಣೆ ಮಾಡುವನು ಯಾರು? ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು? ಅಲ್ಲಿ ಸೀದಾ ಮೂಲ ದೇವರಿಗೆ ಹಾಕ್ತಾನೆ, ನಮಸ್ಕಾರಪ್ಪ ಅಂತ. ಆಯ್ತಾ? ನಮಸ್ಕಾರ. ಅಲ್ಲಿ ಬಂದ ಮೂಲ ಇದೆ ಅಂತ. ಅಕ್ಷಯಾಯ ಮಹಾತ್ಮನೆ, ಭಗವಂತ ಎಂದೂ ಕೂಡ ಕ್ಷಯವಾಗುವುದಿಲ್ಲ. ಅಂದರೆ ಅವನಿಗೆ ದೇಹ ಹಾನಿ ಎಂಬುದು ಒಂದು ನಾಶ, ದುಃಖ ಬರುವುದು ಒಂದು ನಾಶ, ಸ್ವರೂಪವೇ ನಾಶ ಆಗುವುದು ಒಂದು ನಾಶ, ಕೊರತೆ ದುಃಖದ ನ್ಯೂನತೆ ಒಂದು ನಾಶ. ನಮ್ಮಲ್ಲಿ ಈ ನ್ಯೂನತೆ ಇರಬಾರ್ದು. ದೇವರಲ್ಲಿ ಯಾವ ಥರದ ನ್ಯೂನತೆ ಇಲ್ಲ. ದೇವರಿಗೆ ದುಃಖ ಬರಲ್ಲ, ದೇವರಿಗೆ ದೇಹ ನಾಶ ಆಗುವುದಿಲ್ಲ, ಸ್ವರೂಪ ನಾಶವೂ ಸುತರಾಂಗಿಲ್ಲ. ಯಾವ ಥರದ ನಾಶವೂ ಇಲ್ಲದಂಥ ಭಗವಂತ ಅಕ್ಷಯ. ಮತ್ತೆ ಮಹಾತ್ಮ ಪರಮಾತ್ಮ ಜಲೇ ಶಯಾಯ, ಪ್ರಳಯ ಜಲದಲ್ಲಿ ಮಲ್ಕೊಂಡಿರ್ತಾನೆ ಅಲ್ವಾ? ಆಲದ ಎಲೆಯ ಮೇಲೆ ಮಲಗಿದ ಪ್ರಳಯ ಜಲಧಿಯಲ್ಲಿ ಆರಾಮವಾಗಿ ಯೋಗನಿದ್ರೆಯಲ್ಲಿರುವಂತಹ ಪರಮಾತ್ಮ ದೇವಾಯ ಪದ್ಮನಾಭಾಯ ವಿಷ್ಣುವೆ. ಸಕಲ ವೇದಗಳಿಂದ ಪ್ರತಿಪಾದ್ಯನೆ, ನಾಭಿಯಿಂದ ಪದ್ಮ ಲೋಕರೂಪವಾದ ಪದ್ಮವನ್ನು ಸೃಷ್ಟಿ ಮಾಡಿದವನೇ ವಿಷ್ಣವೇ, ಪ್ರಭವಿಷ್ಣವೇ. ಸರ್ವತ್ರ ದೇಶ ಕಾಲ ಗುಣದಿಂದ ವ್ಯಾಪ್ತನ, ಎಲ್ಲ ದೇಶದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ, ಎಲ್ಲ ಗುಣಗಳಿಂದ ತುಂಬಿಕೊಂಡಿದ್ದಾನೆ. ಹಾಗಾಗಿ ದೇಶದಿಂದ ವ್ಯಾಪ್ತಿಯಿಂದ ಅವನಿಲ್ಲದ ದೇಶವೇ ಇಲ್ಲ, ಕಾಲದಿಂದ ವ್ಯಾಪ್ತಿಯಿಂದ ಅವನಿಲ್ಲದ ಕಾಲವೇ ಇಲ್ಲ, ಗುಣದಿಂದ ವ್ಯಾಪ್ತಿ ಅಂದರೆ ಏನರ್ಥ? ಅವನಲ್ಲಿ ಇಲ್ಲದ ಗುಣವೇ ಇಲ್ಲ, ಎಲ್ಲ ಗುಣಗಳಿದೆ. ಅಂತಹ ನಿನಗೆ ನಮಸ್ಕಾರ ಅಂಥೇಳಿ ಸಪ್ತ ಸೂರ್ಯ ಭಕೃತ್ವ ಶ್ರೀಂ ಲೋಕಾನ್ ಕ್ರಾಂತವಾನಸಿ ಭಗವಾನ್ ಕಾಲ ಕಾಲಸ್ಥಂ ತೇನ ಸತ್ಯೇನ ಮೋಕ್ಷಯ. ಸಪ್ತ ಸೂರ್ಯ ವಪು ಅಂದರೆ ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣ್ತಾರೆ. ಸಪ್ತ ಸೂರ್ಯ ವಪುಕೃತ ಅಂದ್ರೆ ಅರ್ಥ ಏನು? ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕಾರಣ. ಸಪ್ತ ಸೂರ್ಯಷ್ಟು ಪ್ರಕಾಶ ಉಳ್ಳಂಥ ಶರೀರ ಕೆಲವರಿಗೆ, ಕೆಲವರಿಗೆ ಒಂದು ಸೂರ್ಯ, ಕೆಲವರಿಗೆ 1000 ಸೂರ್ಯ, ಕೆಲವರಿಗೆ ಕೋಟಿ ಸೂರ್ಯ, ಕೆಲವರಿಗೆ ಲಕ್ಷ ಸೂರ್ಯ, ಕೆಲವರಿಗೆ ಅನಂತ ಸೂರ್ಯ. ಅವರವರ ಯೋಗ್ಯತಾ ಭೇದ ಒಬ್ಬೊಬ್ಬರಿಗೆ ಒಂದೊಂದು ಪ್ರಕಾಶದಿಂದ ಕಾಣ್ತಾರೆ. ಇಲ್ಲಿ ಕೆಲವರಿಗೆ ಸಪ್ತ ಸೂರ್ಯರಷ್ಟು ಪ್ರಭೆ ಉಳ್ಳಂಥ ರೂಪವನ್ನು
ತೊಟ್ಟು ಕಾಣಿಸ್ತಾನೆ. ತ್ರೀನ್ ಲೋಕಾನ್ ಕ್ರಾಂತವಾನಸಿ ತ್ರೀಣಿ ಪ್ರದಾದಿಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯ ಅಲ್ಲವೇ? 3 ಲೋಕವನ್ನು ಆಕ್ರಮಿಸಿಕೊಂಡೆ. ಭಗವಾನ್ ಕಾಲಕಾಲಸ್ತು. ಕಾಲ ಅಂದರೆ ಯಾರು? ಮನುಷ್ಯರಿಗೆ ಯಮದೇವರು ಕಾಲ, ಸುದರ್ಶನವು ಕಾಲ, ರುದ್ರದೇವರು ಕಾಲ, ಸಂಹಾರಕರ್ತರು. ಅವರವರು ಕೆಳಗಿದ್ದವರು ಅವರವರು ಸಂಹಾರ ಮಾಡ್ತಾರೆ. ಕೊನೆಗೆ ಕಾಲ ಅಂದರೆ ರುದ್ರದೇವರು ದುರ್ಗಾದೇವಿ ಆಗ್ತಾಳೆ. ಅಂದರೆ ಎಲ್ಲ ಸಂಹಾರ ಶಕ್ತಿ ಉಳ್ಳಂಥ ಯಾರ್ಯಾರಿದ್ದಾರೋ ಅವರನ್ನೂ ಸಂಹಾರ ಮಾಡುವ ಶಕ್ತಿ ಭಗವಂತನಿಗೆ. ಆದ್ದರಿಂದ ತೇನ ಸತ್ಯೇನ ಮೋಕ್ಷಯ. ಇದು ಯಥಾರ್ಥವಾದ ಜ್ಞಾನ. ಈ ಯಥಾರ್ಥ ಜ್ಞಾನದಿಂದ ಇದನ್ನು ನಾನು ಈ ಯಥಾರ್ಥ ಅರಿವಿನ ಮೂಲಕ ನನ್ನಲ್ಲಿ ಇಂಥ ಅರಿವಿದೆ, ನೀನು ನನ್ನನ್ನು ಬಿಡುಗಡೆ ಮಾಡುವುದು. ನಷ್ಟ ಚಂದ್ರಾರ್ಕ ಗಗನೆ ಕ್ಷೀಣ ಯಜ್ಞ ತಪಕ್ರಿಯೆ ಪುನಶ್ಚಿಂತೆಯ ಸೇಲೋಕಾನ್ ತೇನ ಸತ್ಯೇನ ಮೋಕ್ಷಯ. ಪರಮಾತ್ಮ, ಪ್ರಳಯ ಕಾಲ ನಿನ್ನಿಂದ ಆಗುವುದಲ್ವೇ? ಚಂದ್ರ ಸೂರ್ಯರೆಲ್ಲ ಯಾವುದೂ ಇಲ್ಲ, ಯಾರು ಯಜ್ಞ ಯಾಗ ಮಾಡುವುದಿಲ್ಲ. ಆಗ ಅಂತಹ ಒಂದು ಪ್ರಳಯ ಕಾಲದಲ್ಲಿ ಪುನಶ್ಚಿಂತೆಯ ಸೇಲೋಕಾನ್, ಲೋಕವನ್ನು ಸೃಷ್ಟಿ ಮಾಡಬೇಕಂತ ಇಚ್ಛೆ ಪಡ್ತೀವಿ ಅಷ್ಟೇ ಹೇಳೋದು. ಲೋಕವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳೋದಿಲ್ಲ, ಚಿಂತನೆ ಮಾಡಿದ್ರೆ ಸಾಕು. ಹಾಗಾಯ್ತು. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಲ್ವೇ? ದೇವರು ಚಿಂತನೆ ಮಾಡಿದರೆ ಆಗಿಬಿಡತ್ತೆ. ಇದು ಸತ್ಯ. ನಿನ್ನಿಂದಾಗಿ ನೀನು ಚಿಂತನಾಪೂರ್ವಕವಾಗಿ ಲೋಕವನ್ನು ಸೃಷ್ಟಿ ಮಾಡ್ತೀಯ ಪುನಃ. ಇದು ಯಥಾರ್ಥವಾದ ಅರಿವು. ಈ ಸತ್ಯದ ಅರಿವಿನಿಂದ ನನ್ನನ್ನು ಬಿಡುಗಡೆ ಮಾಡು. ಬ್ರಹ್ಮ ರುದ್ರೇಂದ್ರ ವಾಯುಗ್ನಿ ಸರಿ ಭುಜಗ ಪರ್ವತಾ ತ್ವಸ್ಥಾ ದೃಷ್ಟಾ ದ್ವಿಜೇಂದ್ರೇಣ ತೇನ ಸತ್ಯೇನ ಮೋಕ್ಷಯ. ಅಬಬಬಬ. ಆ ಪ್ರಳಯ ಕಾಲದಲ್ಲಿ ಆಲದ ಮೇಲೆ ಮಲಗಿರುವ ಶಿಶುವಾಗಿ ನೀನಿದ್ದಾಗ ನಿನ್ನ ಉದರದಲ್ಲಿ ಪ್ರವೇಶ ಮಾಡಿದಂತಹ ಮಾರ್ಕಾಂಡೇಯ ಋಷಿಗಳು ಎಲ್ಲವುದನ್ನು ಕಂಡಿದ್ದಾರಲ್ವೇ? ಅದೇ ಬ್ರಾಹ್ಮಣ ಅಂದರೆ ಯಾವುದು? ಮಾರ್ಕಾಂಡೇಯ ಋಷಿಗಳು. ಬ್ರಹ್ಮ, ರುದ್ರ, ಇಂದ್ರ, ವಾಯು, ಅಗ್ನಿ, ಮತ್ತೆ ಯಾವುದು ಸರಿತ್ ನದಿ ಅಭಿಮಾನಿ ದೇವತೆಗಳು, ಭುಜಗ ಸರ್ಪಗಳು ಅವರ ಅಭಿಮಾನಿ ದೇವತೆಗಳು, ಪರ್ವತಗಳು ಎಲ್ಲವುದು ನಿನ್ನಲ್ಲಿ ಇದ್ದದ್ದನ್ನು ನಿನ್ನ ಉದರದಲ್ಲಿ ಇದ್ದನ್ನು ಕಂಡಿದ್ದಾರೆ ಪ್ರಳಯ ಕಾಲದಲ್ಲಿ. ಆ ಬ್ರಾಹ್ಮಣ ಯಾರು? ಮಾರ್ಕಾಂಡೇಯ ಋಷಿಗಳು. ಅವರು ಕಂಡದ್ದು ಸತ್ಯ. ಈ ಸತ್ಯದ ಅರಿವಿನಿಂದ ನನಗೆ ಬಿಡುಗಡೆಯಾಗಲಿ. ಮಾರ್ಕಾಂಡೇನ ಪುರಾಕಲ್ಪೆ ಪ್ರವಿಶ್ಯ ಜಠರಂತವ ಚರಾಚರಗತಂ ದೃಷ್ಟಂ ತೇನ ಸತ್ಯೇನ ಮೋಕ್ಷಯ. ಮಾರ್ಕಾಂಡೇಯ ಋಷಿಗಳು ಹಿಂದೆ ಏನು ಮಾಡಿದ್ರು? ನಿನ್ನ ಪ್ರಳಯದ ದೃಶ್ಯವನ್ನು ಅವರಿಗೆ ತೋರಿಸ್ತೀನಿ. ನಿನ್ನ ಉದರವನ್ನೇ ಪ್ರವೇಶ ಮಾಡಿ ಚರಾಚರ ಗತವಾದದ್ದು ಏನಿದೆ ಎಲ್ಲವುದನ್ನು ಕಂಡಿದ್ದಾರೆ. ಏಕೋ ವಿದ್ಯಾ ಸಹಾಯಸ್ತಂ ಯೋಗಿ ಯೋಗಮುಪಾಗತಃ ಪುನಃ ತ್ರೈಲೋಕ್ಯ ಉತ್ಸೃಜ್ಯ ತೇನ ಸತ್ಯೇನ ಮೋಕ್ಷಯ. ಓಹೋ, ಏನು ಮಾಡ್ತೀಯ ಅಂದರೆ ಒಬ್ಬನೇ ಒಬ್ಬ ಇರ್ತೀವಿ. ವಿದ್ಯಾ ಸಹಾಯ ಅಂದರೆ ದೇವರು ಏನು ಮಾಡ್ತಾನೆ ಅಂದರೆ ಯೋಗ ನಿದ್ರೆಯನ್ನು ಪಡಿತಾರೆ. ಯೋಗ ನಿದ್ರೆ ಪಡೆಯುವಾಗ ರೋಗ ನಿದ್ರೆ ಅಲ್ಲ, ಯೋಗ ನಿದ್ರೆ. ರೋಗ ನಿದ್ರೆ ಪಡೆದ್ರಲ್ಲಿ ಜ್ಞಾನ ಇರುವುದಿಲ್ಲ. ವಿದ್ಯಾ ಸಹಾಯ. ಯಾಕಂದರೆ ಕೆಲವರು ದೇವರೇ ಯೋಗ ನಿದ್ರೆ ದೇವರು ಮಾಡ್ತಾನೆ, ಕೆಲವು ಕಳ್ಳರು ಮಾಡ್ತಾರೆ. ಅವ್ರು ಕಣ್ಣು ಮುಚ್ಕೊಂಡು ಮಾತ್ರ ಇರು, ನಿದ್ರೆ ಬರೋದಿಲ್ಲ. ಅವ್ರನ್ನ ಹೇಳಿಸೋದು ಬಹಳ ಕಷ್ಟ. ಕೆಲವರು ಇದ್ದಾರೆ ಉದಾಸೀನರು. ಏನ್ರಿ, ಅವ್ರು ಕಣ್ಣು ಮುಚ್ಕೊಂಡು ನಿದ್ರೆ ಪ್ರಾಮಾಣಿಕವಾಗಿ ನಿದ್ರೆ ಹೇಳಿಸ್ಬೋದು. ಈ ಕಣ್ಣು ನಿದ್ರೆ ಮಾಡ್ತಾರಲ್ಲ, ಅವ್ರು ಹೇಳಿಸೋದೇ ಕಷ್ಟ. ಅವ್ರು ಯೋಗ ನಿದ್ರೆ, ಅವರು ಕೂಡ ಕಣ್ಣು ಮುಚ್ಕೊಂಡೇ ಮಾತ್ರ ಇರೋದು. ದೇವ್ರನ್ನೇ ಮಿಸ್ಬಿಡ್ತಾರೆ. ದೇವ್ರನ್ನಾದ್ರೂ ಹೇಳಿಸ್ಬೋದು, ಅವ್ರನ್ನ ಹೇಳಿಸ್ಲಿಕ್ಕೆ ಸಾಧ್ಯ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಒಬ್ಬನೇ ಒಬ್ಬ ಪ್ರಳಯ ಕಾಲದಲ್ಲಿ ಯೋಗಿ ಯೋಗ ಉಪಾಗತ. ಅಂದರೆ ಯೋಗ ಅಂದರೆ ದೇವರು ಯೋಗ ನಿದ್ರೆ ಅಂದ್ರೆ ಅರ್ಥ ಏನು? ಯೋಗ ಅಂದರೆ ಸಂಯೋಗ. ಕೆಳಗಿನ ರೆಪ್ಪೆ ಮತ್ತು ಮೇಲಿನ ರೆಪ್ಪೆಗಳು ಸಂಬಂಧ. ರೆಪ್ಪೆ ಮುಚ್ಚಿಬಿಟ್ರೆ ಮುಗಿತು, ರೆಪ್ಪೆಯ ಸಂಬಂಧ ಒಟ್ಟಿಗೆ ಆಗಿದೆ. ಅದೇನಿದ್ರೆ ಯೋಗ ಅಂದರೆ ಎರಡು ಕೆಳಗಿನ ಮೇಲಿನ ರೆಪ್ಪೆಗಳ ಸಂಬಂಧ, ಅದು ಯೋಗ. ಅದೇ ದೇವರಿಗೆ ಕಣ್ಣು ಮುಚ್ಚಿಕೊಳ್ಳುವುದೇ ಇದ್ರೆ ವಿನಃ ನಮ್ಮ ಹಾಗೆ ಅಜ್ಞಾನದ ಸ್ಥಿತಿಯಲ್ಲಿದ್ದರೆ ಇಲ್ಲ ದೇವರಿಗೆ. ಯಾಕೆಂದರೆ ಯಾಕಿಲ್ಲ ಹೇಳಿ ಹೇಳಿ ಯಾಕೆ ಅವನಿಗೆ ನಿದ್ರೆ ಇಲ್ಲ ಅಂತೇಳಿ? ದೇವರಿಗೆ ಯಾವಾಗಲೂ ಜ್ಞಾನ, ಸರ್ವದಾ ಜ್ಞಾನ ಇರುವಾಗ ನಿದ್ರೆ ಮಾಡಲಿಕ್ಕಾಗಲ್ಲ. ನಿದ್ರೆ ಯಾರಿಗೆ ಬೇಕು ಹೇಳಿ?
ನಿದ್ರೆ ಯಾರಿಗೆ ಬೇಕು ಹೇಳಿ? ತಿಂದದ್ದು ಜೀರ್ಣ ಆಗ್ಬೇಕಾ ನಿದ್ರೆ ಬೇಕು? ದೇವರು ತಿನ್ನುವುದೇ ಇಲ್ಲ. ಯಾಕೆ ತಿನ್ನುವುದಿಲ್ಲ? ತಿನ್ನುವುದು ಯಾಕೆ ಹೇಳಿ? ಶಕ್ತಿ ಬರಲಿಕ್ಕೋಸ್ಕರ. ನಮಗೆ ತಿಂದೇ ಶಕ್ತಿ ಬರೋದು, ದೇವರಿಗೆ ತಿಂದಿದ್ರು ಶಕ್ತಿ ಬರುತ್ತೆ. ಹಾಗಾಗಿ ಇವನು ತಿನ್ನುವುದೇ ಇಲ್ಲ. ತಾನು ಒಳ್ಳೆ ಪುಷ್ಟನಾಗಿ ಬದುಕಲಿಕ್ಕೋಸ್ಕರ, ಶಿಷ್ಟನಾಗಿ ಪುಷ್ಟನಾಗಿ ಇರಲಿಕ್ಕೋಸ್ಕರ ತಿನ್ನುವುದಿಲ್ಲ. ಅದರಿಂದಾಗಿ ಅದಕ್ಕೋಸ್ಕರ ಯಾರು ತಿಂತಾರೋ ಅವರು ತಿನ್ನೋದು ಜೀರ್ಣ ಆಗಬೇಕು, ಅದಕ್ಕೆ ನಿದ್ರೆ ಬರಬೇಕು. ಸುಸ್ತೇ ಆಗೋದಿಲ್ಲ. ಸುಸ್ತಾದ್ರೆ ತಾನೇ ಶಕ್ತಿ ರಾಸಾಗಿ ಸುಸ್ತಾದಾಗ ಮತ್ತೆ ಶಕ್ತಿ ಪಡೆಯಲಿಕ್ಕೋಸ್ಕರ ನಿದ್ರೆ ಮಾಡಬೇಕು. ವಿಶ್ರಾಂತಿ ಅವಶ್ಯಕತೆ ಇಲ್ಲ, ಕಾರಣ ಶ್ರಮ ಇಲ್ಲ. ಹಾಗಾಗಿ ದೇವರು ತಿನ್ನುವುದಿಲ್ಲ, ಆಗ ಅವನಿಗೆ ನಮ್ಮಂತೆ ನಿದ್ರೆ ಇಲ್ಲ, ಯೋಗ ನಿದ್ರೆ ಮಾತ್ರ ಅಂತ ಭಗವಂತ. ಆದರೆ ವಿದ್ಯಾ ಸಹಾಯಸ್ತ್ವಂ ಸಂಸ್ಕೃತದಲ್ಲಿ, ಅದು ವೈದಿಕ ಸಾಹಿತ್ಯದಲ್ಲಿ ವಿದ್ಯಾ ಅಂದರೆ ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ಸಪ್ತಶತಿ. ವಿದ್ಯಾರೂಪದಿಂದ ಇರ್ತಾಳಂತೆ. ವಿದ್ಯಾ ಅಂದರೆ ಶ್ರೀದೇವಿ, ಲಕ್ಷ್ಮೀದೇವಿ. ಲಕ್ಷ್ಮಿ ಜೊತೆಗೆ ಮಾತ್ರ ಪ್ರಳಯ ಕಾಲದಲ್ಲಿ ಇರ್ತಿ, ಆಯ್ತಾ? ಪುನಃ ಅಲ್ಲಿ ಎಲ್ಲ ಪುನಃ ಉತ್ಸೃಜ್ಯ. ತ್ರೈಲೋಕ್ಯವನ್ನು ಉತ್ಸೃಜ್ಯ ಅಂದರೆ ಎರಡ್ತಾಗತ್ತೆ, ಎಲ್ಲ ಬಿಟ್ಟು ತ್ರೈಲೋಕ್ಯ ಎಲ್ಲ ಬಿಟ್ಟು ಹೋಗಿರುತ್ತೆ, ಅಥವಾ ತ್ರೈಲೋಕ್ಯನ ಸೃಷ್ಟಿ ಮಾಡಿ ಇರ್ತಿ, ಆಯ್ತಾ? ಜಲಾಶಯ್ಯಾಂ ಉಪಾಸೀನ ಯೋಗ ನಿದ್ರಾಂ ಉಪಾಗತಃ ಲೋಕಾನ್ ಚಿಂತಯಸೆ ಭೂಯಸ್ತೇನ ಸತ್ತೇನ ಮೋಕ್ಷಯ. ಜಲಾಶಯ್ಯ ಅಂದರೆ ಪ್ರಳಯ ಜಲದುರ್ಗಾಸಿ, ಮಹಾತಾಯಿ ದುರ್ಗಾದೇವಿಯ ಜಲರೂಪದಲ್ಲಿರ್ತಾಳೆ, ಪ್ರಳಯ ಜಲ ರೂಪದಲ್ಲಿ ಅಲ್ಲಿ ಮಲ್ಕೊಂಡಿರ್ತಾನೆ. ಯೋಗ ನಿದ್ರೆ ಅದು ಹೇಳಿ ಆಯಿತು, ಯೋಗ ನಿದ್ರೆ ಅಷ್ಟೇ. ಆಗ ಲೋಕಾನ್ ಚಿಂತಯಿಸಿ ಭೂಯ, ಮತ್ತೆ ಸೃಷ್ಟಿ ಉದರದಲ್ಲಿದ್ದು ಎಲ್ಲ ಇತ್ತಲ್ಲಿ, ಮತ್ತೊಂದು ಸೃಷ್ಟಿ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದೆಯಾ? ಚಿಂತೆ ಮಾಡ್ತೀಯ ಅಂತ ಹೇಳಿಬಿಟ್ರೆ ಮತ್ತೆ ಸೃಷ್ಟಿ ಮಾಡ್ತೀಯ ಅಂತ ಅರ್ಥ. ಚಿಂತನೆ ಮಾಡಿ ಅದಕ್ಕೆ ಚಿಂತೆ ಇದೆ ಅಂತ ಹೇಳ್ತಾರೆ. ಆ ಲೋಕ ಚಿಂತೆ, ಲೋಕವನ್ನು ಸೃಷ್ಟಿ ಮಾಡ್ಬೇಕಂತ ಚಿಂತೆ ಮಾಡ್ತಾ ಇದೆಯಾ? ಅಯ್ಯೋ ಮಾರ್ರೆ, ನಾವು ಚಿಂತೆ ಮಾಡ್ತೇವೆ ಅಷ್ಟೇ. ಮಾಡೋದಾ? ಸೃಷ್ಟಿ ಮಾಡೋರು ಹಾಗಾದರೆ? ಅಯ್ಯೋ ಹಣೆ ಬರ. ಅವ್ನು ಮತ್ತೆ ಪ್ರಯತ್ನ ಮಾಡಿ ಲೋಕವನ್ನು ಸೃಷ್ಟಿ ಮಾಡೋದಕ್ಕೆ ಇಚ್ಛಾ ಮಾತ್ರ ಸಾಕು, ಎಲ್ಲ ಆಟೋಮೆಟಿಕ್ ಆಗಿ ಸೃಷ್ಟಿ. ಚಿಂತನೆ ಮಾಡಿದರೆ ವಿಫಲವಾಗುವುದೇ ಇಲ್ಲ. ನಾವು ಚಿಂತನೆ ಮಾಡಿದ್ರೆ ಇಚ್ಛೆ ಪಟ್ಟರೆ ವಿಫಲ ಆಗುತ್ತೆ. ಚಿಂತೆ ಮಾಡ್ತಾನಂದರೆ ಸತ್ಯವಾದದ್ದನ್ನು ಚಿಂತೆ ಮಾಡೋದು ಹಾಗೇ ಆಗತ್ತೆ ಅಂತ ಅರ್ಥ. ಆ ತಿಳುವಳಿಕೆ ನಾನು ಪಡೆದಿದ್ದೇನೆ. ಈ ಸತ್ಯದ ಯಥಾರ್ಥದ ಅರಿವಿನಿಂದ ನನಗೆ ಬಂಧನದಿಂದ ಬಿಡುಗಡೆ ಮಾಡುವುದು. ವರಾಹಂ ರೂಪಮಾಸ್ತಾಯ ವೇದ ಯಜ್ಞ ಪುರಸ್ಕೃತಂ ಧರಾ ಜಲೋದ್ಧತ ಏನ ತೇನ ಸತ್ಯೇನ ಮೋಕ್ಷಯ. ಪರಮಾತ್ಮ ವರಾಹ ರೂಪವನ್ನು ತೊಟ್ಟು ವೇದ ಯಜ್ಞ ಪುರಸ್ಕೃತಂ, ನೀನು 3 ವೇದಗಳಿಂದ ಯಜ್ಞದಿಂದ ಪುರಸ್ಕೃತನಾಗಿ ಸತ್ಕೃತನಾಗಿ. ಯಾಕೆ ಆ ವೇದಗಳೆಲ್ಲ ನೀನು ಅವತಾರ ಎತ್ತಿದಾಗ ಸತ್ಯಲೋಕಾದಿ ಜೊತೆಗೆಲ್ಲ ನಿನ್ನನ್ನು 3 ವೇದಗಳಿಂದ ಹೊಗಳಿದೆ. ಯಜ್ಞದಿಂದ ಆರಾಧ್ಯನಾದು ನೀನೇ, ಯಜ್ಞಕ್ಕೆ ಬೇಕಾದ ಪಾತ್ರ ಪರಡಿಯನ್ನು ನೀನೇ ಸೃಷ್ಟಿ ಮಾಡಿತ್ತು. ವೇದಗಳೆಲ್ಲ ನಿನ್ನಲ್ಲಿ ಆಶ್ರಯಿಸ್ಕೊಂಡಿದೆ, ನೀನೇ ಅದನ್ನು ಆವಿಷ್ಕಾರಗೊಳಿಸಿದವನು. ಅದಕ್ಕೆ ವೇದ ಯಜ್ಞ ಪುರಸ್ಕೃತ. ಧರಾ ಜಲ ಉದ್ಧತ, ಪ್ರಳಯ ಜಲದಿಯಲ್ಲಿ ಮುಳುಗಿರ್ತಕ್ಕಂಥ ಅಥವಾ ಸಹಜ ಮುಳುಗಿ ಹೋಗಿತ್ತು, ಹಾಗೆ ಎತ್ತಿದ. ಹಿರಣ್ಯಕಶಿಪು ಮುಳುಗಿಸಿದ್ದ ಸಮುದ್ರದಲ್ಲಿ, ಅದನ್ನು ನೀನು ಎತ್ತಿದ 2 ಸರ್ತಿ. ಇದು ಯಥಾರ್ಥವಾದದ್ದು. ಆದ್ದರಿಂದಾಗಿ ಮುಳುಗಿರ್ತಕ್ಕಂತಹ ಭೂಮಿಯನ್ನು ಮೇಲಕ್ಕೆ ಎತ್ತಿ ಹಿಡಿದು ಎಲ್ಲ ಜೀವರಾಶಿಗಳಿಗೆ ಅಲ್ಲಿ ನೆಲೆಯಾಗುವಂತೆ ವ್ಯವಸ್ಥೆ ಮಾಡಿದವನು ನೀನಲ್ವೇ? ಅದಕ್ಕೆ ತಾನೇ ನಿನಗೆ ಗೋವಿಂದ ಅಂತ ಹೆಸರು. ಗಾಂ ವಿಂದತೆ ಇತಿ ಗೋವಿಂದ. ಗಾಂ ಅಂದರೆ ಭೂಮಿಯನ್ನು ವಿಂದತೆ ಹೊಂದಿದವು, ಅಥವಾ ನೆಲಕ್ಕೆ ಎತ್ಕೊಂಡು ಬಂದು ಭೂಮಿಯಲ್ಲಿ ಮುಳುಗಿದ್ದ ಎತ್ತಿ ತಂದ, ನೀರಲ್ಲಿ ಮುಳುಗಿದ್ದದ್ದು. ಅದಕ್ಕೆ ಗೋವಿಂದ ಅಂತ ಹೆಸರು. ಉದ್ಧತ್ಯ ದಂಷ್ಟ್ಯ ಯಜ್ಞಾಂತ್ರೀ ಪಿಂಡಾನ್ ಕೃತವಾನಸಿ ತ್ವಂ ಪಿತೃನಾಮಪಿ ಹರೇ ತೇನ ಸತ್ಯೇನ ಮೋಕ್ಷ. ಎಲ್ಲರೂ ಶ್ರಾದ್ದ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿ, ಅಂಡರ್ಲೈನ್ ಹಾಕಿ ವಿಚಾರ ಮಾಡಬೇಕಾಗುತ್ತೆ. ಏನು? ದೇವರು ತನ್ನ ಕೋರೆ ಹಲ್ಲಿನಿಂದ ಏನು ಮಾಡಿದೆ ಅಂದರೆ, ತ್ರೀನ್ ಪಿಂಡಾನ್, ಯಜ್ಞ ದೇವಭಾಗ, ಪಿತೃಗಳಿಗೆ ಪಿಂಡ, ಇದನ್ನು ಉದ್ಧತ್ಯ ದಂಶಯ ಯಜ್ಞ ಭೂಮಿಯನ್ನು ಮೇಲೆ ಕೆತ್ತಿದ ಕೋರೆ ಹಲ್ಲಿನಿಂದ. ಕೊನೆಗೆ
ಆ ಕೋರೆಹಲ್ಲಿನಿಂದ ಅಲ್ಲಿ ಏನಾಯಿತು ಅಂದರೆ ಝಾಡಿಸಿ ಬಿಟ್ಟ. ಭೂಮಿನ ಎತ್ಕೊಂಡು ಮಣ್ಣಿತ್ತು ಅದರಲ್ಲಿ ಕೋರೆಹಲ್ಲಿನಲ್ಲಿ ಝಾಡಿಸಿದಾಗ 3 ಪಿಂಡ ಆಯಿತು. ಅದು ಪಿತೃಪಿಂಡ, ದೇವತಾಹಾರವಾದ ಯಜ್ಞ, ದೇವತೆಗಳ ಪ್ರಿಯವಾದ 3 ಪಿಂಡ, 3 ಪಿಂಡ ಮತ್ತು ಪಿತೃಗಳಿಗೆ ಅದನ್ನು ಸೃಷ್ಟಿ ಮಾಡಿದ. ಪಿತೃಣಾಮಪಿ ಹರೇ ತೇನ ಸತ್ಯ. ಅಯ್ಯೋ, ದೇವತೆಗಳಿಗೆ ಪ್ರಿಯವಾದ ಯಜ್ಞ, ದೇವತೆಗಳಿಗೆ 3 ಪಿಂಡ ಪ್ರದಾನ ಮಾಡಬೇಕು, ಅದನ್ನು ಸೃಷ್ಟಿ ಮಾಡಿದವನು ನೀನು. ಹಾಗಾಗಿ ಇದು ಯಥಾರ್ಥವಾದ ಅರಿವು. ಇದನ್ನು ನನಗೆ ಬಿಡುಗಡೆ ಮಾಡಿ ಅಂದರೆ ಆ 3 ಪಿಂಡವನ್ನು ಪಿತೃಗಳಿಗೆ ಪ್ರದಾನ ಮಾಡಿದಾಗ ವರಾಹರೂಪಿ ಪರಮಾತ್ಮನ ಕೋರೆಹಲ್ಲಿನಿಂದ ಸೃಷ್ಟವಾದ ಪಿಂಡ ಅಂತ ಅನುಸಂಧಾನ ಮಾಡಿ ಕೊಡ್ರಪ್ಪ, ಪಿತೃಗಳಿಗೆ ಸಂತೋಷ ಆಗುತ್ತೆ. ಪ್ರದುಧ್ರುವ ಸುರಾ ಸರ್ವೇ ಹಿರಣ್ಯಾಕ್ಷ ಭಯಾದ್ದಿತಾ ಪರಿತ್ರಾತಾ ತಯಾ ದೇವತೇನ ಸತ್ಯೇನ ಮೋಕ್ಷಯ. ಓಹೋ, ಇದು ನೋಡಿ, ಹಿರಣ್ಯಾಕ್ಷನಿಂದ ಭಯ ಆಯ್ತಂತೆ. ಯಾಕೆಂದರೆ ಹಿರಣ್ಯಾಕ್ಷನು ಸಿಕ್ಕಾಪಟ್ಟೆ ವರಬರದಿಂದ ದೃಪ್ತನಾಗಿದ್ದ. ಅವನ ಭಯದಿಂದ ಎಲ್ಲ ಓಡಿ ಹೋದರು, ಸ್ವರ್ಗ ಬಿಟ್ಟು, ದೇವತೆಗಳು ಕೂಡ. ಆವಾಗ ನೀನು ಅವರನ್ನೆಲ್ಲ ರಕ್ಷಣೆ ಮಾಡಿದೆ, ವರಾಹ ರೂಪದಿಂದ ನೀನು ಅವರನ್ನು ರಕ್ಷಣೆ ಮಾಡಿದವನು. ಇದು ಸತ್ಯ. ಈ ಯಥಾರ್ಥರ ಅರಿವಿಂದ ನನಗೆ ಬಿಡುಗಡೆ ಮಾಡು. ದೀರ್ಘವತ್ತೇನ ರೂಪೇಣ ಹಿರಣ್ಯಾಕ್ಷಸ್ಯ ಸಂಯುಗೆ ಶಿರೋಜಹಾರ ಚಕ್ರೇಣ ತೇನ ಸತ್ಯೇನ ಮೋಕ್ಷಯ. ಬಹಳ ಚೆನ್ನಾಗಿ ಹೇಳ್ತಾರೆ. ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡುವಾಗ ದೀರ್ಘವತ್ತೇನ ರೂಪೇಣ, ಹಂದಿ ದೀರ್ಘವಕ್ತ ಅಲ್ವ, ಹಂದಿ ಮೂತಿ ದೀರ್ಘವಾಗಿರುತ್ತಲ್ರೇ, ಉದ್ದವಾಗಿರುತ್ತೆ ಹಂದಿ ಮೂತಿ ರೂಪದಿಂದ ಹಿರಣ್ಯಾಕ್ಷನನ್ನು ಅವರ ಸುದರ್ಶನ ಚಕ್ರದಿಂದ ಅವನನ್ನು ಏನು ಮಾಡಿದೆ, ಕತ್ತರಿಸಿ ಹಾಕಿದೆ. ಅದು ಸತ್ಯ, ಯಥಾರ್ಥ ಅರಿವು. ಅದರಿಂದ ನನಗೆ ಬಿಡುಗಡೆ ಮಾಡು. ಭಗ್ನ ಮೂರ್ಧಸ್ಥಿ ಮಸ್ತಿಷ್ಕೋ ಹಿರಣ್ಯಕಶಿಪು ಪುರ ಹುಂಕಾರೇಣ ಹತೋ ದೈತ್ಯ ತೇನ ಸತ್ಯೇನ ಮೋಕ್ಷಯ. ಒಂದು ವಿಷಯ ಹೇಳ್ತಾರೆ ನೋಡಿ, ನಾವೆಲ್ಲ ಕೇಳಿದ್ದು ದೇವರು ಉದರವನ್ನು ನರಸಿಂಹದೇವರು ವಜ್ರ ನಖದಿಂದ, ವಜ್ರದಂತೆ ಇರ್ತಕ್ಕ ನಖದಿಂದ ಸೀಳಿ ಅಲ್ಲಿ ಒಳಗಿದ್ದ ಕರಳ ಮಾಲೆಯನ್ನು ಹಾಕ್ಕೊಂಡು ವಿಜೃಂಭಿಸಿದ. ಇದೊಂದು ಹೊಸ ವಿಷಯ ಹೇಳ್ತಾರೆ, ಬಹಳ ಹೊಸ ವಿಷಯ. ಒಂದು ಸರ್ತಿ ಅದು ಇರ್ಬೋದಂತ, ಒಂದು ಸರ್ತಿ ಹುಂಕಾರ ಮಾಡಿಬಿಟ್ಟಂತೆ. ನರಸಿಂಹದೇವರು ಏನಾದರೂ ಹುಂಕಾರ ಮಾಡಿದರೆ ನೀವು ಒಳ್ಳೆಯವರು ಕೆಟ್ಟವರನ್ನು ಬೇಗ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಒಳ್ಳೆಯವರಾಗಿದ್ದರೆ ಅವರಿಗೆ ಭಯ ಹುಟ್ಟೋದಂತೆ, ಕೆಟ್ಟವರಾಗಿದ್ದರೆ ಭಯ ಹುಟ್ಟು. ಪ್ರಹಾರ ಭಯಂ ಲೋಕ ಭಯಂ. ಸಜ್ಜನರ ಭಯ ಪರಿಹಾರ, ದುರ್ಜನರಿಗೆ ಭಯ ಹುಟ್ಟುತ್ತಂತೆ ಹುಂಕಾರ ಮಾತ್ರದಿಂದಲೇನೆ. ಹಿರಣ್ಯ ಇದು ನಾರಾಯಣ ಕವಚದಲ್ಲಿ ಇದೆ. ಪ್ರಹಾಭಯಂ ಲೋಕ ಭಯಂ ಸ್ವನೇನ ಸ್ವತೇಜತ ಕಷ್ಟ ಸಮಸ್ತ ತೇಜ. ತನ್ನ ತೇಜಸ್ಸಿನಿಂದ ಎಲ್ಲ ಸೂರ್ಯಚಂದ್ರಾದಿಗಳ ಜ್ಯೋತಿರ್ಮಯ ಪದಾರ್ಥನ ಮಂಕ್ ಮಾಡಿಬಿಡ್ತಾನೆ. ಗರ್ಜನೆಯಿಂದ ಸೇನ ಗಣೇನ ಪ್ರಹಾಭಯಂ ಲೋಕ ಭಯಂ. ದುಷ್ಟರಿಗೆ ಭಯ ಹುಡಿಸ್ತಾರೆ, ಸಜ್ಜನರಿಗೆ ಭಯ ಪರಿಹಾರ ಮಾಡ್ತಾರೆ. ಒಂದ್ಸರ್ತಿ ಹುಂಕಾರ ಮಾಡಿದ್ದಕ್ಕೆ ಕಾಯೋದದಿಂದ ಉದ ಸೀಳಿದ. ನಮಗೆ ಈ ವಿಷಯ ಗೊತ್ತಿರಲಿಲ್ಲ. ಹುಂಕಾರ ಮಾತ್ರದಿಂದಲೇ ತಲೆ ಒಡೆದೋಯ್ತು. ಯಾರದ್ದು? ಹಿರಣ್ಯಕಶಿಪು ತಲೆ ಒಡೆದು ಹೋದದ್ದು ಯಾವಾಗ? ಹುಂಕಾರ ಮಾತ್ರ. ಬಹಳ ಚೆನ್ನಾಗಿ ಹೇಳ್ತಾರೆ. ಭಗ್ನ ಮೂರ್ಧ ಅಸ್ಥಿ ಮಸ್ತಿಷ್ಕ. ಆಯ್ತಾ? ಅವ್ರ ತಲೆ ಹೋಳಾಗಿ ಬಿಡುತ್ತು ಅಂತ ಹೇಳ್ತಾರೆ. ವಿಚಿತ್ರ ಉಂಟು. ನೋಡ್ತಾ ಹುಂಕಾರ ಮಾತ್ರದಿಂದ ಹಾಗೆ ಮಾಡಿದ. ಅದನ್ನು ಕೇವಲ ದೈತ್ಯಿಕ ಮಸ್ತಕ, ಹಡ್ಡಿ, ಮಸ್ತಿಷ್ಕ, ಮೆದುಳು ಮತ್ತು ಮೂಳೆ ಎಲ್ಲ ಭಗ್ನಗೊಳಿಸಿದ ಹುಂಕಾರ ಮಾತ್ರದಿಂದ. ಅದು ಒಂದು ಹೊಸ ವಿಷಯ ಹೇಳಲಿಲ್ಲ, ಅದು ಹರಿವಂಶದ ವಿಷಯ ಹೇಳುತ್ತೆ. ಉದರದಿಂದ ಉದರ ಸೀಳಿದ್ದು ನಖ ಆಗಿದೆ, ತಲೆ ಒಡೆದದ್ದು ಹುಂಕಾರ ಮಾತ್ರ. ತಲೆ ಒಡೆದೋಯ್ತು, ಹೊಡೆದು ಹಾಕಿಬೇಕು ನೋಡಿ, ಆಲೋಚನೆ ಮಾಡಿ. ಅದು ಸತ್ಯ. ಈ ಅರಿವಿನಿಂದ ನನಗೆ ಮೋಕ್ಷ ಕೊಡು. ದಾನವಾಭ್ಯಾಮೃತ ವೇದ ಬ್ರಹ್ಮಣ ಪಶ್ಯತ ಪುರ ಪರಿತ್ರಾತಾತ ಯಾ ದೇವತೇನ ಸತ್ಯೇನ ಮೋಕ್ಷ. ಅಯ್ಯೋ, ಇನ್ನೊಬ್ಬ ಬಂದ. ಯಾರೇ? ಈಗ ಹಯಗ್ರಿ ರೂಪದ ಉಪಕಾರವನ್ನು ಹೇಳ್ತಾ ಇದ್ದಾರೆ ನೋಡು. ಚತುರ್ಮುಖ ಬ್ರಹ್ಮದೇವರು ಪಾಪ ಅವರ ಬಾಯಿಂದ ವೇದ
ಆವಿಷ್ಕಾರ ಆಯಿತು. ಅಂದರೆ ವೇದಗಳು ಆವಿಷ್ಕಾರ ಆದಾಗ ವೇದ ಪ್ರಕಟವಾಯಿತು, ವೇದಾಭಿಮಾನಿ ದೇವತೆಗಳು ಪ್ರಕಟರಾದರು. ಆದರೆ ಈ ಎರಡು ಮಧುಕೈಟವರು ಏನು ಮಾಡಿದರು, ಆ ವೇದಾಭಿಮಾನಿ ದೇವತೆಗಳನ್ನು ಅಪಹರಿಸಿಬಿಟ್ರು. ಅಪಹರಿಸಿ ಅವರ ಶಕ್ತಿ ಏನು ಕೆಲಸ ಮಾಡದಂತೆ ಮಾಡಿಬಿಟ್ರು. ಅವರ ಶಕ್ತಿಯನ್ನು ಅಪಹಾರ ಮಾಡಿಬಿಟ್ರೆ ವೇದ ಅಭಿಮಾನಿ ದೇವತೆಗಳ ಶಕ್ತಿ ಹೋಯ್ತಂತಾದರೆ ವೇದ ಎಲ್ಲ ಪ್ರಕಾಶ ಆಗುವುದಿಲ್ಲ. ಏನು ವೇದ ಧರ್ಮ ಗಿರ್ಮ ಏನೂ ಪ್ರಕಾಶ ಆಗಲ್ಲ. ಅಯ್ಯೋ ಕರೆಂಟ್ ತೆಗೆದುಬಿಟ್ರು ಅಂತ ಅರ್ಥ. ವೇದಜ್ಞಾನ ಅದು ಕರೆಂಟ್ ಇದ್ದ ಹಾಗೆ ಅದೇ ಬಂದಾಗಿಬಿಡ್ತು, ಆಫ್ ಮಾಡಿಬಿಟ್ರು. ಅರ್ಥ ಆಯ್ತಾ? ಆ ಮಧುಕೈಟವರು ವೇದವನ್ನು ಅಪಹಾರ ಮಾಡಿದಾಗ ಪರಮಾತ್ಮ ನೀನೇನು ಮಾಡಿದಿ, ಆ ಮಧುಕೈಟವರನ್ನು ಕೊಂದು ಮಧುಸೂದನ ಕೈಟಭಾರಿ ಅಂತ ಹೆಸರು ಪಡೆದ್ಯಾ. ಹೆಸರು ಎಷ್ಟು ಒಳ್ಳೆಯದಿದೆ, ಮಧು ಅಂತ ಹೆಸರು, ಮಧು ಅಂತ. ಆದರೆ ಅವನು ಮಧು ಅಲ್ಲ, ಅಮಧು, ಕ್ರೂರ, ಉಗ್ರ. ಹೆಸರು ಮಾತ್ರ ಮಧು ಅಂತ. ಮಹಾಪಾಪಿಯನ್ನು ಇಬ್ಬರನ್ನು ಕೊಂದು ಕಡೆಗೆ ರಕ್ಷಣೆ ಮಾಡಿದಿ. ಓಹೋ, ವೇದವನ್ನು ರಕ್ಷಣೆ ಮಾಡಿದ ಮಹಾನುಭಾವ. ಹೇಳ್ತಾರೆ, ವೇದ ವಿನೇತ್ರ ಚತುರ್ಮುಖ ವಂದ್ಯ. ವೇದವನ್ನು ತಂದುಕೊಟ್ಟವನು ಚತುರ್ಮುಖನಿಂದ ವಂದ್ಯ. ಕೃತ್ವಾ ಹಯಶಿರೋ ರೂಪಂ ಹತ್ವಾತು ಮಧುಕೈಟವು ಬ್ರಹ್ಮಣಿ ಅರ್ಪಿತ ವೇದ ತೇನ ಸತ್ಯ. ಅದೇ ಹಾಗಾಗಿ ವರ ಹಯಗ್ರಿ ರೂಪದಿಂದ ಆ ಮಧುಕೈಟವನ್ನು ಕೊಂದು ಬ್ರಹ್ಮದೇವರಿಗೆ ಎಲ್ಲ ವೇದವನ್ನು ತಂದುಕೊಟ್ಟಿ. ಹಾಗಾಗಿ ಕಳವಾಗಿರ್ತಕ್ಕಂಥ ವೇದವನ್ನು ಮತ್ತೆ ತಂದುಕೊಟ್ಟು ಅನುಗ್ರಹ ಮಾಡಿದ ರೂಪ ವೇದ ವಿನೇತ್ರ ಚತುರ್ಮುಖ ವಂದ್ಯ ಅಂತ. ದೇವದಾನವ ಗಂಧರ್ವ ಯಕ್ಷಸಿದ್ಧ ಮಹೋರಗಾ ಅಂತಂ ತವ ನ ಪಶ್ಯಂತಿ ತೇನ ಸತ್ಯೇನ ಮೋಕ್ಷ. ಅಯ್ಯೋ ನಿನಗೆ ಅನಂತ ಅಂತ ಹೆಸರು. ಅನಂತ ಅಂದ್ರೆ ಅರ್ಥ ಏನು? ಅಯ್ಯೋ, ಅದು ಒಂದು ಅಂತ ಇಲ್ಲ, ಎಲ್ಲೇ ಇಲ್ಲ, ಇಷ್ಟೇ ಅಂತ ಮಿತಿ ಇಲ್ಲ. ಮಿತಿ ಇಲ್ಲದವನೇ ಅನಂತ. ದೇವತೆಗಳು, ದಾನವರು, ಗಂಧರ್ವರು, ರಾಕ್ಷಸರು, ಯಕ್ಷಸರು, ಮಹೋರಗರು ಯಾರೂ ಕೂಡ ನಿನ್ನ ಗುಣದ, ನಿನ್ನ ಶಕ್ತಿಯ ಅಂತವನ್ನ ಇಷ್ಟೇ ಅಂತ ಅಳತೆಯನ್ನು ಯಾರು ನೋಡಿ. ಅಳತಿಸಿರ್ತಕ್ಕಂಥ ಗುಣ ಅಲ್ಲ ನಿಂದು. ಇಷ್ಟೇ ಅಂತ ಲಿಮಿಟೇಷನ್ ಇಲ್ಲ, ಲಿಮಿಟ್ ಇಲ್ಲ. ಅದು ಗುಣ ಆಗಲಿ, ಕ್ರಿಯೆ ಆಗಲಿ, ಯಾವುದೇ ರೂಪ ಆಗಲಿ, ಶಕ್ತಿ ಆಗಲಿ, ಯಾವುದಕ್ಕೂ ಒಂದು ಪರಿಮಿತ ಅಂತ ಅವರು ಕಂಡಿಲ್ಲ. ಯಾಕೆ? ಪರಿಮಿತಿ ಇಲ್ಲ. ಅಳತೆ ಮೀರಿದ ಶಕ್ತಿ, ಅಳತೆ ಮೀರಿದ ಲೆಕ್ಕ ಇಲ್ಲದಷ್ಟು ಗುಣ, ಅಳತೆ ಸಿಗುವುದೇ ಇಲ್ಲ ಅಷ್ಟು ಶಕ್ತಿ, ಗುಣಗಳು. ಒಬ್ಬೊಬ್ಬ ಆದಿಂದಾಗಿ ಇದು ಸತ್ಯ, ನಿನ್ನ ಅನಂತತ್ವ. ಆದಿಂದಾಗಿ ಈ ಯಥಾರ್ಥ ಅರಿವಿನಿಂದ ನನಗೆ ರಕ್ಷಣೆ ಕೊಡು. ಅಪಾಂತರತಮ ನಾಮ ಜಾತೋ ದೇವಸ್ಯ ವೈ ಸುತಃ ಕೃತಾಶ್ಚ ತೇನ ವೇದಾರ್ಥಾಃ ತೇನ ಸತ್ಯೇನ ಮೋಕ್ಷಯ. ಇನ್ನೊಂದು ಬಹಳ ಅಪಾಂತರ ಅಂತ, ಅದು ದೇವರನ್ನು ಕುರಿತೇ ಮಾತಾಡುವುದು. ನಿನ್ನ ಮಗ ಅಂತ, ಭಗವಂತನ ಮಗ ಅಂದ್ರೆ ಅರ್ಥ ಏನು? ಭಗವಂತನಿಂದ ಪ್ರಾದುರ್ಭೂತವಾದ ಭಗವಂತನದೇ ರೂಪ. ಭಗವಂತನಿಗೆ ಮಗ ಭಗವಂತನೇ. ಭಗವಂತನ ಒಂದು ರೂಪದಿಂದ ಮೂಲ ರೂಪದ ಒಂದು ರೂಪದಿಂದ ವ್ಯಕ್ತರಾಗ್ತಾರೆ. ದೇವರಿಂದ ವ್ಯಕ್ತನಾದ್ರಿಂದ ದೇವರೇ ತಂದೆ ಅಂತ, ಅವನ ರೂಪಕ್ಕೆ ಅವನು ವ್ಯಂಜಕ. ಅಪಾಂತರ ಅಂತ ಒಂದು ರೂಪದಿಂದ ನೀನು ಅವತಾರ ಮಾಡಿದಿ. ಆ ಅವತಾರ ಕಾಲದಲ್ಲಿ ಮಾಡಿದ್ದಂದ್ರೆ ವೇದದ ಅರ್ಥಕೃತ, ವೇದಾರ್ಥವನ್ನು ಹೇಳಿದಿ. ವೇದಕ್ಕೆ ಅರ್ಥ ಏನು ಅಂತ ಹೇಳಿದಿ, ಇದು ಸತ್ಯ, ಅದನ್ನು ನಮಗೆ ಬಿಡುಗಡೆ ಮಾಡಿ. ವೇದ ಯಜ್ಞ ಅಗ್ನಿಹೋತ್ರಾಣಿ ಪಿತೃಯಜ್ಞ ಹವಿಂಶಿತ ರಹಸ್ಯಂ ತವ ದೇವಸ್ಯ ಏನ ಸತ್ಯೇನ ಮೋಕ್ಷಯ. ಅಬ್ಬಬ್ಬಬ್ಬಬ್ಬ. ವೇದ, ಯಜ್ಞ, ಅಗ್ನಿಹೋತ್ರ, ಪಿತೃ ಯಜ್ಞ, ಹವಿಸ್ಸು ಎಲ್ಲವೂ ನಿನ್ನ ರಹಸ್ಯ. ಅಂದ್ರೆ ನೀನಿದ್ದು ಗೊತ್ತಾಗೋದ್ರಲ್ಲಿ ಅರ್ಥ ಏನು? ಎಲ್ಲವುದರಲ್ಲಿ ಒಂದೊಂದು ರೂಪದಿಂದ ನೀನು ಇರ್ತೀಯ, ನಿಯಾಮಕ. ಅದು ರಹಸ್ಯ ನಿನ್ನ ರೂಪ ಅಲ್ಲಿ ಗೊತ್ತೇ ಆಗೋದ್ರೆ. ವೇದದಲ್ಲಿ ಒಂದು ರೂಪದಿಂದ ಇರ್ತಿ, ಯಜ್ಞದಲ್ಲಿ ಒಂದು ರೂಪದಲ್ಲಿ, ಅಗ್ನಿಹೋತ್ರದಲ್ಲಿ ಒಂದು ರೂಪದಿಂದ ಇರ್ತಿ, ಪಿತೃಗಳಲ್ಲಿ ಒಂದು ರೂಪದಲ್ಲಿ ಇರ್ತಿ, ಯಜ್ಞದಲ್ಲಿ ಒಂದು ರೂಪದಿಂದ ಇರ್ತಿ, ಹವಿಷ್ಠನಲ್ಲಿ ಒಂದು ರೂಪದಿಂದ, ಅಲ್ಲೆಲ್ಲ ಇದ್ದು ಅದಕ್ಕೆ ನಿಯಾಮಕನಾಗಿದ್ದಿ. ಅದು ಇದ್ದ ರೂಪ ಗೊತ್ತಾಗುವುದಿಲ್ಲ. ಆ ರೀತಿಯಾಗಿ ಭಗವಂತ ಅಹಂ ಹವಿ, ಅಹಂ ಅಗ್ನಿ ಎಲ್ಲ ಹೇಳ್ತಾರೆ. ತಾನೇ ಅಗ್ನಿ ಯಜ್ಞ ಅಲ್ಲ, ಅಲ್ಲೆಲ್ಲ ನಾನು ವ್ಯಾಪಿಸಿಕೊಂಡು ಅದಕ್ಕೆ ನಿಯಾಮಕನಾಗಿ ಇರ್ತೀನಿ.
ಅಲ್ಲಿ ನನ್ನ ಒಂದು ವಿಭೂತಿ ರೂಪಗಳೆಲ್ಲ ಇದೆ ಅಂತ ಅರ್ಥ. ಇದು ಸತ್ಯ. ಅದರಿಂದಾಗಿ ನನಗೆ ನೀನು ಮೋಕ್ಷವನ್ನು ಕೊಡು. ಋಷಿ ದೀರ್ಘತಮ ನಾಮ ಜಾತ್ಯಂದೋ ಗುರುಶಾಪದ ತತ್ಪ್ರಸಾದ ಚಕ್ಷುಷ್ಮಾಂತೇನ ಸತ್ಯೇನ ಮೋಕ್ಷಯ. ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟಿಯಪ್ಪ. ದೀರ್ಘತಮ ಅಂತ ಒಬ್ಬ ಋಷಿ ಇದ್ದ, ಹುಟ್ಟಿನಿಂದ ಕುರುಡ, ಕಣ್ಣಿಲ್ಲ ಅವನಿಗೆ. ಯಾಕೆ? ಗುರುಗಳ ಶಾಪದಿಂದ ಅವನಿಗೆ ಕಣ್ಣು ಹೋಗಿತ್ತು, ಜಾತ್ಯಂಧನಾಗಿದ್ದ, ಹುಟ್ಟಿನಿಂದ ಕುರುಡ. ಆದರೆ ನಿನ್ನ ಅನುಗ್ರಹದಿಂದ ಅವನಿಗೆ ಕಣ್ಣು ಬಂತು. ಹಾಗಾಗಿ ಹುಟ್ಟು ಕುರುಡನಿಗೂ ಕೂಡ ಕಣ್ಣು ಕೊಟ್ಟವನು ನೀನಲ್ವೇ, ಇದು ಯಥಾರ್ಥ. ಅದರಿಂದಾಗಿ ನನಗೆ ಮೋಕ್ಷ ಕೊಡು. ಗ್ರಾಹಗ್ರಸ್ತಂ ಗಜೇಂದ್ರಂಚ ದೀನಂ ಮೃತ್ಯು ವಶಂ ತತಂ ಭಕ್ತಂ ಮೋಕ್ಷಿತವಾನ್ ತ್ವಂ. ಹೀಗೆ ಅಯ್ಯೋ ನನಗೆ ಬೇಕು, ನನಗೆ ಮೋಕ್ಷ ಬೇಕೀಗ. 7 ಸರ್ಪಗಳನ್ನು ನನ್ನ ಕಟ್ಟಿ ಹಾಕಿದ್ದಾರೆ. ಇದರಿಂದ ಮೋಕ್ಷ ಬೇಕು, ಅದಕ್ಕೆ ಉಪಯುಕ್ತವಾಗಿ ದೇವನ ಸ್ತೋತ್ರ ಮಾಡ್ತಾನೆ. ಅಲ್ಲ, ಈ ಗಜೇಂದ್ರ ಮೊಸಳೆಯ ಹಿಡಿತಕ್ಕೆ, ನಕ್ಕರದ ಹಿಡಿತಕ್ಕೆ ಸಿಕ್ಕಾಕೊಂಡಿದ್ದ. ಪಾಪ, ಯಾರೂ ಸಹಾಯ ಮಾಡೋರೇ ಇಲ್ಲ, ಒದ್ದಾಡ್ತಾ ಇದ್ದ. ಬಡ ಹೆಣ್ಣುಗಳು, ಆನೆ, ಬೇತೆ ಎಲ್ಲವೂ ಏನ್ ಮಾಡಿದ್ರು ಬಿಡ್ಲಿಕ್ಕಾಗಿಲ್ಲ. ಶೋಚನೆಯ ಸ್ಥಿತಿಯಲ್ಲಿ ಬಂತು. ಮೃತ್ಯು ಪರವಶನಾಗಿದ್ದ. ಅಂತ ಸಂದರ್ಭದಲ್ಲಿ ನಾರಾಯಣ ಅಖಿರುಗುರು ಭಗವನ್ ನಮಸ್ತೆ ಅಂತ ಅಲ್ಲೇ ಸರೋವರದಲ್ಲಿದ್ದಂತಹ ಕಮಲವನ್ನು ಸೊಂಡಿಲಿನಿಂದ ಕಿತ್ತು ಎತ್ತಿ ಭಗವಂತನಿಗೆ ಅರ್ಪಣ ಮಾಡಿದ. ಆವಾಗ ತಾಪಸ್ವರೂಪಿಯಾದ ಪರಮಾತ್ಮನೇನು ಗರುಡಾರೂಢನಾಗಿ ಬಂದು, ಅವನು ಸ್ವಲ್ಪ ಲೇಟ್ ಮಾಡ್ತಾನೆ, ತಾನೇ ಹಾರಿ ಆ ಸೊಂಡಿಲಿನಲ್ಲಿ ಎತ್ತಿ ಗಜೇಂದ್ರನ ಮೋಚನ ಮಾಡಿದ. ನಕ್ರದ ಹಿಡಿತದಿಂದ ರಕ್ಷಣೆ ಮಾಡಿ ಮೋಕ್ಷ ಕೊಟ್ಟ. ಓಹೋ, ಗಜೇಂದ್ರನ ಮೊಸಳೆಯ ನಕ್ರದ ಹಿಡಿತದಿಂದ ಪಾರು ಮಾಡಿದ ನೀನೇ ಇವತ್ತು ನನಗೆ ಈ ನಾಗಪಾಶೆಯಿಂದ ಬಿಡುಗಡೆ ಮಾಡಪ್ಪ ಪರಮಾತ್ಮ, ತಾಪಸ್ವರೂಪಿ ಪರಮಾತ್ಮ. ಬಹಳ ಅಕ್ಷಯಶ್ಚ ಅವ್ಯಯಶ್ಚ ತ್ವಂ ಬ್ರಹ್ಮಣ್ಯೋ ಭಕ್ತವತ್ಸಲ ಉಚ್ಛ್ರಿತಾನಾಂ ಯಂತಾದಿತೇನ ಸತ್ಯೇನ ಮೋಕ್ಷಯ. ಅಕ್ಷಯಶ್ಚ ಅವ್ಯಯಶ್ಚ, ನಿನಗೆ ಸ್ವಯಂ ಕ್ಷಯ ಇಲ್ಲ, ಅಂದ್ರೆ ನಾಶ ಇಲ್ಲ. ನಿನಗೆ ಶಕ್ತಿ ಹ್ರಾಸಾದಿಗಳು ಇಲ್ಲ. ನೀನು ವ್ಯಯ ಆಗೋದಿಲ್ಲ. ನಿನಗೆ ಶಕ್ತಿ ಹ್ರಾಸಾದಿಗಳು ಇಲ್ಲವೇ ಇಲ್ಲ. ತ್ವಂ ಬ್ರಹ್ಮಣ್ಯ. ಮತ್ತೆ ಬ್ರಾಹ್ಮಣರ ಕಂಡ್ರೆ ಬಹಳ ಇಷ್ಟ. ಬ್ರಾಹ್ಮಣರಲ್ಲಿ ತುಂಬಾ ಒಳ್ಳೆ ಚೆನ್ನಾಗಿ ಗೌರವದಿಂದ ನಡ್ಕೊಂಡವನು. ಎಷ್ಟು ಪಾದ ಪೂಜೆ ಮಾಡಿದ್ದಾನೆ ಹೇಳ್ರಿ ಬ್ರಾಹ್ಮಣರು? ಯಾರ ಹೇಳಿ, ಪಾದ ಪ್ರಕ್ಷಾಳನೆ ಮಾಡಿದ್ದೀರಾ? ಈ ವಿಷ್ಣು ಸಹಸ್ರನಾಮದಿಂದ ಎಲ್ಲ ಬ್ರಾಹ್ಮಣರನ್ನ ಕರೆದು, 1000 ಬ್ರಾಹ್ಮಣರು ಕರೆದು ಒಂದೊಂದು ರೂಪವನ್ನ ಆ ಬ್ರಾಹ್ಮಣರಲ್ಲಿ ಅಧಿಷ್ಠಾನದಲ್ಲಿ ಆರಾಧನೆ ಮಾಡುವ ಪದ್ಧತಿಯಾಗ 2 ಸರ್ತಿ ಪಾದ, 1000 ಸರ್ತಿ ಪಾದ ತೊಳಿಬೇಕು. ಯಾಕೆ? 1000 ಬ್ರಾಹ್ಮಣರು ಪಾದ ತೊಳೆದು ಅಲ್ಲಿ ಭಗವಂತನ ಒಂದು ರೂಪವನ್ನು ಧ್ಯಾನ ಮಾಡಿ ಪಾದ ತೊಳೆದು ಅಲ್ಲಿ ದಕ್ಷಿಣೆ ಕೊಟ್ಟು ಪುಸ್ತಕ ಕೊಟ್ಟು ವಿಷ್ಣು ಸಹಸ್ರನಾಮದ ಪೂಜೆ ಅಲ್ಲಿ ಬ್ರಾಹ್ಮಣ ಅಧಿಷ್ಠಾನ 1000 ಸರ್ತಿ 1000 ಬ್ರಾಹ್ಮಣರು ಕಾಲು ತೊಳಿದೀವಿ. ನಮ್ಮ ಕೃಷ್ಣ ಎಂತ ಮಾಡಿದ್ದಾನೆ ಗೊತ್ತುಂಟು ನಿಮಗೆ? ಅವನಿಗೆ ಸ್ವಲ್ಪ ನಾರದಲ್ಲಿ ಸ್ವಲ್ಪ ಕುತೂಹಲ ಜಾಸ್ತಿ. ಅಲ್ಲಯ್ಯ, ಜೀವನದಲ್ಲಿ ಒಬ್ಬರನ್ನು ಕಟ್ಕೊಂಡ್ರೆ ಸಂಸಾರ ನಿಭಾಯಿಸೋದು ಕಷ್ಟ. 16,108 ಕಟ್ಕೊಂಡಿದ್ದಾನೆ. ಇವನು ಗೃಹಸ್ಥ ಜೀವನ ಹೇಗಿದೆ ಅಂತ ಕುತೂಹಲದಿಂದ 16,108 ಬಂಗಲೆ ಕಟ್ಟಿಸಿದ್ದಾನೆ. ಒಂದೊಂದು ಬಂಗಲೆಗೆ ಹೋಗ್ತಾನಂತೆ, ಒಳ್ಳೆ ಅರಮನೆ ಇದ್ದ ಹಾಗೆ. ಹೋದ್ರೆ ಎಲ್ಲಿ ಆದ್ಮೇಲೆ 16,108 ಮಂದಿಯನ್ನು ಹೇಗೆ ನಿಭಾಯಿಸೋದು? ಎಲ್ಲೋ ಅಪ್ಸೆಟ್. ಒಂದು ಮನೇಲಿ ಬೇಕಾದ್ರೆ ಇರ್ಬೋದು, ಮತ್ತು ಅಷ್ಟು ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮನೆಯಲ್ಲಿ ಇನ್ನೊಂದು ಮನೆಯಲ್ಲಿ ಎಲ್ಲಿರ್ಲಿಕ್ಕಾಗ ಯಾಕೆ ನಿಭಾಯಿಸ್ತಾನೆ ಅಂತ ಕುತೂಹಲದಿಂದ ಬಂದು ನೋಡಿದ್ರೆ, ಒಂದು ಮನೆಯಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ದ ಅಂದರೆ, ಹೆಂಡತಿ ಜೊತೆಗೆ ಜೂತ ಕ್ರೀಡೆ ಆಡ್ತಾ ಇದ್ದ. ನಾಡ್ದು ಬಂದ ತಕ್ಷಣ ಬಂದಾಯ್ತು, ಕುಡಿಸಿ ಆಯ್ತು, ಪಾದ ಪ್ರಕ್ಷಾಳ ಹೊಡಿತಾರೆ ಮಾಡಿದ. ಇನ್ನೊಂದು ಮನೆಗೆ ಹೋದ್ರೆ ಅಲ್ಲಿ ಮಗನಿಗೆ ಉಪನಯನ ಸಂಸ್ಕಾರ ಮಾಡ್ತಾ ಇದ್ದ ಹೆಂಡತಿ. ಅಲ್ಲಿ ಮತ್ತೆ ಪಾದ ಒಟ್ಟಿಗೆ 2 ಸರ್ತಿ ಆಯ್ತು. 16,108 ಮನೆಯಲ್ಲಿ ಪಾದ ಪೂಜೆ ಮಾಡಿದ್ದ. ಪಾದ ಪ್ರಕ್ಷಾಳ ಮಾಡಿ ನಮೋ ಬ್ರಹ್ಮಣ್ಯ ದೇವಾಯ. ಇವು ಸುಧಾಮ ಬಂದ್ರೆ ಆ ಬ್ರಾಹ್ಮಣನಿಗೆ ಎಷ್ಟು ಗೌರವ ಕೊಟ್ಟು ಪೂಜೆ ಮಾಡಿದ್ದಾನೆ. ಬ್ರಾಹ್ಮಣರಲ್ಲಿ ತುಂಬಾ ಗೌರವದಿಂದ ನಡ್ಕೊಂಡವನಾದ್ರಿಂದಾಗೆ ನಮೋ ಬ್ರಹ್ಮಣ್ಯ ದೇವಾಯ ಅಂತ ಅವನಿಗೆ ಹೆಸರು. ಗೊತ್ತಾಯ್ತಾ? ಇವತ್ತು ಬ್ರಾಹ್ಮಣರು ಅಂದ್ರೆ ಪೂಜೆ ಯಾರು ಮಾಡ್ತಾರೆ?
ಕೆಟ್ಟ ದರಿದ್ರ ಬ್ರಾಹ್ಮಣರ ಹತ್ರ ಇಟ್ಕೊಂಡು VIP ಯಾರು ಇಟ್ಕೊಳ್ತಾರೆ. ಇವ್ರು ಲಕ್ಷ್ಮೀಪತಿ ದೊಡ್ಡ ಅರಮನೆಯಲ್ಲಿದ್ದಾರೆ. ಆ ಹರ್ಕು ಮುರ್ಕು ಬಟ್ಟೆಯಿಂದ ಕುಚೇಲ ಬಂದ ಎಂತ ಗೌರವದಿಂದ ಅಲ್ಲಿ ತನ್ನ ಆಸನ 1/2 ಮಾಡ್ಕೊಂಡ. ಎಲ್ಲರೂ ದಂಗಾಗಿ ಬಿಟ್ಟಿರ್ತಾರೆ ಅಲ್ಲಿ ಅರಮನೆಯಲ್ಲಿ ಇದ್ದವರೆಲ್ಲ. ದ್ವಾರಪಾಲಕ ಎಂತ ಗತಿಯಪ್ಪ ಇವನೇ, ದಟ್ಟ ದರಿದ್ರ, ನಮಗೆಲ್ಲ ಸಿಗ್ಲಿಲ್ಲ ಇನ್ನು ಎಂತ ಭಾಗ್ಯ ಅಂದ್ರೆ. ನಮಗೆಲ್ಲ ಏನಾಗತ್ತೆ, ದೊಡ್ಡವರಿಗೆ ಇನ್ಸಲ್ಟ್ ಆಗತ್ತೆ. ಹಕ್ಕು ಮುರ್ಕು ಬಟ್ಟೆ ಇದ್ದವನು ಯಾರಾದ್ರು ಇದು ಮಾಡ್ತಾರೆ. ಆದ್ರೆ ದೇವರು ಅವಾಗಿಲ್ಲ ಗರ್ವ. ಲಕ್ಷ್ಮೀರವನಿಗೆ ಗರ್ವವೇ ಇಲ್ಲ, ಅಹಂಕಾರವೇ ಇಲ್ಲ. ಆ ಬ್ರಾಹ್ಮಣರು ಅಷ್ಟು ಗೌರವ ಕೊಟ್ಟ ಅಂತ ಹೇಳ್ತಾರೆ. ಅದೇ ನಮೋ ಬ್ರಹ್ಮಣ್ಯ ದೇವಾಯ. ಬಹಳ ಚೆನ್ನಾಗಿ ಇದು ಹೇಳ್ಬೇಕು, ನಾವು ತಿಳ್ಕೊಳ್ಬೇಕು. ಕೃಷ್ಣಾವತಾರದಲ್ಲಿ ಕೊನೆಗೆ ಅವರು ಮಾಡಿದ್ದು ಚಿಕ್ಕಪುಟ್ಟ ಬ್ರಾಹ್ಮಣರಿಗೆ ಗೌರವ ಕೊಟ್ಟು ಹೋಗ್ಬಿಟ್ಟ. ಕೃಷ್ಣಾವತಾರ ಕೊನೆಯ ಇದು ದೃಶ್ಯ. ಈ ಭೃಗು ಋಷಿಗಳು ಬ್ರಾಹ್ಮಣರಂತೆ. ಯಾಕಂದ್ರೆ ಬ್ರಹ್ಮಜಾತಿ ಅಭಿಮಾನ ಭೃಗು ಬ್ರಹ್ಮಜಾತಿಗೆ ಅಭಿಮಾನಿಯಾಗಿ ಬ್ರಹ್ಮದೇವರಿಂದ ಹುಟ್ಟಿದ್ದಾರೆ. ವಿಪ್ರ ಸಂಘದ ಪ್ರೆಸಿಡೆಂಟ್ ಅವರು. ಬ್ರಾಹ್ಮಣ ಸಂಘದ ಅಧ್ಯಕ್ಷ ಯಾರೋ ಅವರು, ಬ್ರಾಹ್ಮಣ ಜಾತಿಗೆ ಅಭಿಮಾನಿ. ಅವರು ದೇವರು ಸತ್ವ ಪರೀಕ್ಷೆ ಮಾಡಲಿಕ್ಕೆ ದೇವರಿಗೆ ಒದ್ದು ಬಿಟ್ಟಿದ್ದಾರೆ. ಒದ್ದಾಗ ದೇವರಿಗೆ ಅಪಮಾನ ಆಗಿ ಅವನೇನು ಬಾಯಿಗೆ ಬಂದ ಸಿಟ್ಟು ಮಾಡಿ ಕೋಪ ಮಾಡಲೇ ಇಲ್ಲ, ಸುಮ್ಮನೆ ಇದ್ದ ದೇವರು. ಆದರೆ ದೇವರು ಒದ್ದದ್ದಕ್ಕೆ ಆ ಭೃಗು ಋಷಿಗಳು ಬೇಡನಾಗಿ ಹುಟ್ಟಬೇಕಾಯ್ತು. ಜರ ಎಂಬ ವ್ಯಾಧ. ಆ ಕೃಷ್ಣ ಇವರು ಬ್ರಾಹ್ಮಣರು ವಸ್ತು, ಶಾಪದಿಂದ ಅವರದ್ದು ಬೇಡ ಜಾತಿ ಬಂದಿದಷ್ಟೇ. ಅವರೇ ಮಾಡೋದು ಗೊತ್ತುಂಟ. ಈ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗುವಾಗ ಒಂದು ಅಶ್ವತ್ಥ ಮರದ ಕೆಳಗೆ ಈ ಪದ್ಮಾಸನ ಕೂತ್ಕೊಳ್ಬೇಕು. ಉದ್ದವನಿಗೆ ಉಪದೇಶ. ಅದು ಬೆರಳು ನಖ ಕೆಂಪಾಗಿದೆ, ನೈಲ್ ಪಾಲಿಶ್ ಹಾಕೊಳ್ಳಿಲ್ಲ, ಹಾಗೆ ಕೆಂಪಾಗಿದೆ. ಅದು ಏನೋ ಯಾವುದೋ ಒಂದು ಮೃಗ, ಏನೇ ಪ್ರಾಣಿ ಇರ್ಬೇಕು, ಮೃಗ ಇರ್ಬೇಕಂತ ಅಂದುಕೊಂಡು ಹೊಡೆದು ನೋಡಿದರೆ ಅದು ಪರಮಾತ್ಮನ ಪಾದಕ್ಕೆ ತಾಗಿದೆ. ಓಡಿ ಬಂದು ನೋಡ್ತಾನೆ, ಅಯ್ಯೋ ಪಾಪಿ ನಾನು, ಬೇಗ ಕೊಲ್ಲು, ಎಂಥ ಅನ್ಯಾಯ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ನೀನು ಮಾಡಿದ ಸರಿ ಉಂಟು, ನನಗೆ ಇಷ್ಟ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ವ್ಯಾಧ ಎಂಬ ಅದು ಮುಸಲ ಆಗಿದೆ. ನಿಮ್ಮ ಯಾವುದು ಕೂಡ ನಾಶ ಆಗತ್ತೆ. ಈ ಸಾಮಾನ್ಯಗೆ ಇವಳು ಯಾವ್ದು ಹುಡಿ ಗಂಡನ ಹಡಿತಾಳು ಹೆಣ್ಣನ್ನು ಹಡಿತಾಳು ಅಂತ ತಮಾಷೆಗೋಸ್ಕರ ವಂಚನೆ ಮಾಡಿ ಕೇಳ್ತಾರೆ. ಅದು ವಿಶ್ವಾಮಿತ್ರ ಋಷಿಗಳು ಬಂದಾಗ ಸಾಂಬನಿಗೆ ಸ್ತ್ರೀ ಗರ್ಭಿಣಿ ವೇಷ ಹಾಕಿ ಅವರು ಜ್ಞಾನಿಗಳು ಭಗವಂತನ ಅಭಿಪ್ರಾಯ ತಿಳ್ಕೊಂಡೆ ಶಾಪ ಕೊಡ್ತಾರೆ. ನಿಮ್ಮ ಕುಲನಾಶ ಮಾಡ್ತಕ್ಕಂಥ ಒನಕೆಯನ್ನು ಹಡಿತಾಳೆ ಅಂತ. ಆ ಒನಕೆ ಎಲ್ಲ ಕುಟ್ಟಿ ಹಾಕಿ ಪುಡಿ ಮಾಡಿ ಎಸೆದು ಬಿಟ್ಟಾಳೆ ಸಮುದ್ರಕ್ಕೆ. ಆದರೆ ಅದು ಏನಾಯಿತು, ಏರಕ, ಆ ಕಬ್ಬಿಣ ವಿಶೇಷ ಬಂದು ಆ ಸಮುದ್ರದ ದಡದಲ್ಲಿ ಒಂದು ಏರಕ ಅಂತ ತೃಣ ವಿಶೇಷವಾಗಿ ಹುಟ್ಟುತ್ತೆ. ಆದ್ರಿಂದ ಹೊಡ್ಕೊಂಡು ಎಲ್ಲರೂ ಸತ್ಬಿಟ್ರು ಮದ್ಯಪಾನ ಮಾಡಿ. ಅದು ಹೋಯ್ತದು ಮುಸಲಾಯಿದ ಏರಕ ರೂಪದಲ್ಲಿ ಬಂದು ಸಾಯಿತು. ಕೃಷ್ಣ ಪರಮಾತ್ಮನು ಯಾದವರಲ್ಲಿ ಸೇರಿದ್ದಾನಲ್ಲ, ಅವನೊಬ್ಬ ಉಳಿದ್ಬಿಟ್ರೆ ಸರಿ ಹೋಗಲ್ಲ ಅಂತ ದೇವರು ಏನು ಮಾಡ್ತಾನೆ ಅಂದರೆ, ಆ ಜರ ಎಂಬ ವ್ಯಾಧ ಪುಡಿ ಮಾಡಿ ಹಾಕುವಾಗ ಒಂದು ಮುಸಲದ ಅದು ಕಬ್ಬಿಣದ ಅಂಶ ಅವನಿಗೆ ಸಿಕ್ಕಿತ್ತು. ಆ ಜರ ಎಂಬ ವ್ಯಾಧನಿಗೆ ಈ ಹರಿದಿದ್ದಂಥ ಮುಸಲದ ಒಡೆದು ಕುಟ್ಟಿ ಹಾಕಿ ಒಂದು ಚೂರು ತುಣುಕು ಅದನ್ನ ಏನು ಮಾಡಿದ, ತನ್ನ ಬಾಣಕ್ಕೆ ಸಂಯೋಜನೆ ಮಾಡಿ ಇದ್ದಾನೆ. ಅವನಿಗೆ ಗೊತ್ತಿಲ್ಲ, ಹೊಡೆದ. ಕೃಷ್ಣ ಪರಮಾತ್ಮನು ತಾನು ದೇಹ ಬಿಟ್ಟಂತೆ ತೋರಿಸ್ತಾನೆ. ಅಂದ್ರೆ ಕೃತ್ರಿಮವಾದ ಶವದೇಹವನ್ನು ಸೃಷ್ಟಿ ಮಾಡ್ತಾನೆ. ದೇವರಿಗೆ ಆ ಚಿದಾನಂದ ಶರೀರ ಆಗುದಿಲ್ಲ. ಅಂದ್ರೆ ಏನ್ ಅರ್ಥ ಆಯ್ತು, ದೇವರು ಕೂಡ ಆ ಬ್ರಾಹ್ಮಣರ ಶಾಪಕ್ಕೆ ಗೌರವ ಕೊಟ್ಟು ತಾನು ಬಲಿಯಾದಂತೆ ತೋರಿಸ. ಬ್ರಾಹ್ಮಣರ ಮಾತಿಗೆ ಗೌರವ ಕೊಡಬೇಕು ಅಂತ ಇದು ಅರ್ಥ ಆಯ್ತಾ? ಅಂದ್ರೆ ಏನಾಯ್ತು, ಈಗ ಬ್ರಾಹ್ಮಣರ ಮಾತಿಗೆ ಗೌರವ ಕೊಟ್ಟ, ವಿಶ್ವಾಮಿ ಶಾಪ ಕೊಟ್ಟಕ್ಕೆ ಗೌರವ ಕೊಟ್ಟ. ಆ ಬ್ರಾಹ್ಮಣರ ಮಾತು ಮೀರು ಹಾಗಿಲ್ಲ. ಯಾಕೆ ಬ್ರಾಹ್ಮಣರ ಮಾತನ್ನು ನಾನು ಅನುಸರಿಸಬೇಕು. ನಾನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ಈ ಬ್ರಾಹ್ಮಣ ಶಾಪ ಏನು ಉಪಯೋಗ ಇಲ್ಲ ಅಂತ ಜನ ತಿಳ್ಕೊಂಡು ಮತ್ತೆ ದುಷ್ಟರು ತೊಂದರೆ ಕೊಡ್ತಾರೆ ಬ್ರಾಹ್ಮಣರಿಗೆ ಆಯುಧ ಯಾವುದು, ವಾಗ್ವಜ್ರ. ಅವ್ರ ಹೃದಯ ವಜ್ರ ಅಲ್ಲ, ಆದ್ರೆ ಮಾತು ಮಾತ್ರ ಶಾಪ ವಜ್ರವೇ. ಯಾರು ಅವ್ರ ತಂಟೆಗೆ ಹೋಗಬಾರ್ದು, ಅದಕ್ಕೆ ಸ್ಟ್ರಾಂಗ್ ಆಗಿರ್ಬೇಕು. ದೇವರು ತಾನು ಅದಕ್ಕೆ ಒಳಗಾದಂತೆ ತೋರಿಸ್ತಾರಂತೆ. ಅರ್ಥ ಮಾಡ್ಕೊ, ಇದು ಬ್ರಾಹ್ಮಣರಿಗೆ ಕೊಟ್ಟ ಬೆಲೆ. ಕೊನೆಗೆ ಇದೇನು ಹೊಡೆದವನಿಗೆ ಏನಾಯ್ತು ಗೊತ್ತುಂಟ, ಸ್ಪೆಷಲ್ ಸ್ವರ್ಗದಿಂದ ಫ್ಲೈಟ್ ತರಿಸ್ತಾರಂತೆ. ಸ್ಪೆಷಲ್ ಫ್ಲೈಟ್ ತರಿಸಿ ಕೂಡಲೇ ಆಚಾರ್ಯದ ಕೂರ್ಜಿ ಮೇಲೆ ಹೋಗಿದ್ದಾರೆ. ಸಶರೀರವಾಗಿ ಮೋಕ್ಷ ಇದು ಸಂಘ ಕಳಿಸ್ತಾನ್ರಿ. ಇದು ಬ್ರಾಹ್ಮಣರಿಗೆ ಕೊಟ್ಟ ಬೆಲೆ. ಅದಕ್ಕೆ ಬ್ರಹ್ಮಣ್ಯ ದೇವ ಅಂತ ಅರ್ಥ ಮಾಡ್ಕೊಳ್ಳೋ. ಬ್ರಾಹ್ಮಣರು ಅಂದ್ರೆ
ಅಷ್ಟು ಗೌರವ ಕೊಡ್ತಾನೆ ಪರಮಾತ್ಮ ಅಂತ. ಅದೇ ನೀನು ಬ್ರಹ್ಮಣ್ಯ ಆಯ್ತಾ. ಅದಕ್ಕೆ ಭಕ್ತವತ್ಸಲ ಯಾರು ಧರ್ಮ ಮಾರ್ಗವನ್ನು ಮೀರ್ತಾರೆ ಅವರನ್ನೆಲ್ಲ ನಿಯಂತ್ರಣ ಮಾಡುವನು, ಅವನು ಕಂಟ್ರೋಲ್ ಅವನು ನಿಗ್ರಹ ಮಾಡುವನು ನೀನಾಗಿದ್ದು, ಇದು ಸತ್ಯ. ಆದ್ದರಿಂದಾಗಿ ನನ್ನ ಬಿಡುಗಡೆ ಮಾಡು. ಶಂಕಂ ಚಕ್ರಂ ಗದಾಂ ಪದ್ಮಂ ಶಾರ್ಗಂ ಗರುಡಮೇವಚ ಪ್ರಸಾದಯಾಮಿ ಶಿರಸ ತೇ ಬಂಧಾನ್ ಮೋಕ್ಷಯಂತು ಮಾಂ. ಇದು ದೇವರಿಗೆ ಬೇಕಿತ್ತು. ದೇವರು ಫಸ್ಟ್ ಕ್ಲಾಸ್ ಆಗಿ ಹೊಡೆದ, ಆದರೆ ಪರಿವಾರತೆಯ ಗ್ರಾಹ್ಯ. ಭಗವಂತನ ಪರಿವಾರದವರನ್ನು ಬೇಡಬೇಕು. ದೇವರು ಮಾತ್ರ ಬೇಡಿದರೆ ಸಾಲದು, ದೇವರಿಗೆ ದೇವರ ಪರಿವಾರದವರನ್ನು ಗೌರವಿಸಬೇಕು. ಅದಕ್ಕೆ ಹೇಳ್ತಾನೆ ಕೊನೆಗೆ ಶಂಖಕ್ಕೆ ಅಭಿಮಾನಿ ಯಾರು? ಶ್ರೀದೇವಿ. ಚಕ್ರಕ್ಕೆ ಅಭಿಮಾನಿ ದುರ್ಗಾದೇವಿ. ಗದೆಗೆ ಅಭಿಮಾನಿ ಯಾರು? ವಾಯುದೇವರು. ಪದ್ಮಕ್ಕೆ ಅಭಿಮಾನಿ ಯಾರು? ಭೂದೇವಿ. ಶಾರ್ಗಧನಸ್ಸಿಗೆ ಮತ್ತೆ ಶ್ರೀದೇವಿ ಅಭಿಮಾನಿ ಗರುಡ ದೇವರು. ಎಲ್ಲರನ್ನು ತಲೆಬಾಗಿ ನಮಸ್ಕಾರ ಮಾಡಿ ಸಂತೋಷ ಪಡಿಸ್ತಾ ಇದ್ದೀನಿ. ಇದು ಪರಿವಾರ ದೇವತನ್ನು ಬೇಡಿದ ದೇವರನ್ನು ಮಾತ್ರ ಬೇಡಿದ್ರೆ ಸಾಲದು, ಪರಿವಾರದವರನ್ನು ಗೌರವಿಸಬೇಕು. ನನಗೆ ಇವರೆಲ್ಲರೂ ಕೂಡ ನನ್ನ ಬಂಧನದಿಂದ ಬಿಡುಗಡೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ತತಪ್ರಸನ್ನ ನೋಡಿ ತನ್ನನ್ನು ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ತನ್ನ ಪರಿವಾರದವರನ್ನ ಶಂಖಚಕ್ರ ಜಡ ಅಲ್ಲ, ಅದು ಅಭಿಮಾನಿ ದೇವತೆಗಳನ್ನು ತಗೊಳ್ಬೇಕು. ಈಗ ಹೇಳಿದ್ನಲ್ಲ, ಅವರೆಲ್ಲ ದೇವತೆಗಳನ್ನ ಸ್ತೋತ್ರ ಮಾಡಿದಾಗ ಭಗವಂತ ಪ್ರಸನ್ನನಾದ. ಹಾಗೆ ಪರಿವಾರ ಸಹಿತವಾಗಿ ತನ್ನನ್ನು ಸ್ತೋತ್ರ ಮಾಡಿದರೆ ಮಾತ್ರ ದೇವರು ಪ್ರಸನ್ನನಾಗ್ತಾನೆ. ಕೇವಲ ಪರಿವಾರದವರನ್ನು ಮಾಡಿದ್ರೆ ಉಪಯೋಗ ಇಲ್ಲ. ತನ್ನನ್ನು ಮಾತ್ರ ಮಾಡಿ ಪರಿವಾರದನ್ನು ಬಿಟ್ಟರು ಆಗೋಲ್ಲ. ಪರಿವಾರ ಸಹಿತವಾಗಿ ದೇವರನ್ನ ಬಂಧನ ಇದು ಮಾಡಬೇಕು, ಸ್ತೋತ್ರ ಮಾಡಬೇಕು, ಪ್ರಸನ್ನನಾದಂತೆ. ಗರುಡ ಹೇಳ್ತಾರೆ, ಅರೆಸ್ಟ್ ಮಾಡಿದವ್ ನೀನಲ್ವಾ, ಬಿಡಿಸೋ ಬಿಡೋ ನನ್ನ ಅಂತ ಹೇಳ್ತಾರೆ. ಯಾಕಂದ್ರೆ ಕೋರ್ಟಿನಿಂದ ಆದೇಶ ಆಗುತ್ತೆ, ಪೊಲೀಸರಿಗೆ ಕೋರ್ಟ್ ಆದೇಶ ಮಾಡುತ್ತೆ ಅರೆಸ್ಟ್ ಮಾಡುವಂತ. ಕನಗೆ ಕೋರ್ಟ್ ಏನ್ ಮಾಡುತ್ತೆ? ಬಿಡಿ ಅಂತ. ಹಾಗೆ ಯಾರ ಮೂಲಕ ಬಂಧನ ಆಗಿದೆ ಅವ್ರ ಮೂಲಕ ಬಿಡುಗಡೆ ಆಗ್ಬೇಕು. ಹಾಗೆ ಆಗ ಗರುಡಂ ನಾಗಹಂತಾರಂ ಬರೀ ಮೋಕ್ಷ ಬಂಧನ. ಏನಂತ ಬನ್ನಿ ಬಿಡುಗಡೆ ಮಾಡಪ್ಪ ಬೇಗ, ನಾಗಹಂತಾರಂ ಅಂತ. ಗರುಡ ನಾಗವನ್ನು ಕೊಲ್ತಾರೆ. ಗರುಡ ಹೇಳ್ತಾರೆ ಬಿಂದನೆ ಮಾಡು, ಬಿಡುಗಡೆ ಮಾಡುವಂತ ಪರಮಾತ್ಮ. ತಥೋ ವಿಕ್ಷಿಪ್ಯ ಗರುಡ ಪಕ್ಷೌ ಅತುಲ್ಯ ವಿಕ್ರಮ ಜಗಾಮ ವಸುಧಾ ಮೂರಂ ಯತ್ರಾಸ್ತೆ ಸಂಯತೋ ಮುನಿ. ತಥೋ ವಿಕ್ಷಿಪ್ಯ ಗರುಡ ಪಕ್ಷೌ ಅತುಲ ವಿಕ್ರಮ ಜಗಾಮ ವಸುಧಾ ಮೂರಂ ಯತ್ರಾಸ್ತೆ ತಕ್ಷಣ ಗರುಡ ದೇವರು ಏನ್ ಮಾಡ್ತಾರಂತೆ, ಯಾಕೆ ಗರುಡಸ್ಯ ಜಾತ ಮಾತ್ರೇಣ ತ್ರಯೋ ಲೋಕ ಅಕಂಪಂತ. ಸಿಕ್ಕಾಪಟ್ಟೆ ಬಲ. ಗರುಡ ದೇವರು ಹುಟ್ಟಿ ಹೊಂದ್ಸತ್ತಿ 3 ಲೋಕ ವಿಕಂಪನ ಆಯ್ತಂದ. ಅವ್ರಿಗೆ ರೆಕ್ಕೆ ಬಿಡಿಸಿದ್ರೆ ಸಾಕು, ರೆಕ್ಕೆ ಬಡಿತಕ್ಕೆ ಯಾರು ತಡ್ಕೊಳ್ಳಿಕ್ಕೆ ಆಗೋಲ್ಲ. ಅಲ್ಲಿ ಹೇಳ್ತಾರೆ ಅವಾಗ ಎಲ್ಲಿ ಗರುಡ ರೆಕ್ಕೆನ ಬಿಡಿಸಿ ಹಾರಿದ್ದಾರೆ. ಎಲ್ಲಿ? ಆ ಭೂತಲ ಮೂಡದಲ್ಲಿ, ರಸಾತಲದಲ್ಲಿ, ಅಲ್ಲ ಸುತಲದಲ್ಲಿ ಅರೆಸ್ಟ್ ಆಗಿ ಇದ್ದಾರೆ ಗರುಡ. ಅಲ್ಲಿಗೆ ಬಂದಂತೆ ಗರುಡದೇವರು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾರೆ. ಅಯ್ಯೋ, ಗರುಡದೇವರು ನಾಗಾರಿಗಳು, ನಾಗಶತ್ರವರು. ಅವರು ಬಂದದ್ದು ನೋಡಿದ ತಕ್ಷಣವೇನೆ ನಾಗ ಮುಕ್ತ ಮಹಾಸುರಂ ವಿಜ್ಞಾಯ. ಆ ಗರುಡ ಬಂದದ್ದು ನೋಡಿದ ತಕ್ಷಣ ನಾಗರ ಭಯಭೀತವಾಗಿ ಆ ಬಲಿಯನ್ನೇ ಬಿಟ್ಟು ಓಡಿ ಹೋಗಿದ್ದಾವೆ. ಅಯ್ಯೋ ಪುರಿಂ ಭೋಗವತಿಂ ವೈನತೆಯ ಭಯಾರ್ಜಿತ. ಗರುಡದೇವರ ಭಯದಿಂದ ಹೆದರಿಕೊಂಡ್ಕೊಂಡು ಆ ನಾಗಗಳೆಲ್ಲ ತಮ್ಮ ನಾಗಲೋಕಕ್ಕೆ ಕೆಳಗೆ, ಭೋಗವತಿ ಆ ಲೋಕ ಕೆಳಗೆ ಪಾತಾಳದಲ್ಲಿದೆ. ಮುಕ್ತಂ ಕೃಷ್ಣ ಪ್ರಸಾದೇನ ಚಿಂತಯಾನಂ ಅಧೋಮುಖಂ ಭ್ರಷ್ಟಶ್ರಿಯಂ ವಾಚೇದಂ ಗುರುತ್ಮಾನ್ ತನ್ನಗಾಚನ. ಅದು ಗರುಡದೇವರು ಭಗವದ್ ಅನುಗ್ರಹದಿಂದ ಮುಕ್ತರಾದ. ಚಿಂತೆಯಾನ ಮಧೋಮುಖ, ಏನೋ ಚಿಂತಿಸ್ತಾ ಕೆಳಮುಖ ಹಾಕಿದ್ದಾನೆ, ಅವನಿಗೆ ಸೊರಗಿದ್ದಾನೆ, ಭ್ರಷ್ಟ ತೇಜಸ್ಸಿಲ್ಲ. ಅಂತ ಸಂದರ್ಭ ಗರುಡ ದೇವರು ಅವನಿಗೆ ಹೇಳ್ತಾರಂತೆ, ದಾನವೇಂದ್ರ ಮಹಾಬಾಹೋ ವಿಷ್ಣುಸ್ತ್ವಾಂ ಅಬ್ರವೀತ್ ಪ್ರಭು ಮುಕ್ತೋ ನಿವಸ ಪಾತಾಳೆ ಸಪುತ್ರ ನರಪ. ನೀನು ಪಾತಾಳ ಅಂದ್ರೆ ಇಲ್ಲಿ ಸುತಳ ಲೋಕ. ಪರಮಾತ್ಮ ಹೇಳಿದ್ದಾನೆ, ನಿನಗೆ ಹೇಳ್ತಾ ಇದ್ದಾನೆ, ನೀನು ಮುಕ್ತನಾಗಿದ್ಯ. ಈ ಪಾತಾಳದಲ್ಲಿ ಅಂದ್ರೆ ಸುತಳ ಲೋಕದಲ್ಲಿ ವಾಸ ಮಾಡು, ಪತ್ನಿ ಪುತ್ರ ಪರಿವಾರವಾಗಿ ವಾಸ ಮಾಡಪ್ಪ. ಇತತ್ವಯ ನಗಂತವ್ಯಂ ಗವ್ಯೂತಿ. ಒಂದು ಗವ್ಯೂತಿ ಅಷ್ಟು ಕೂಡ ಅಂದ್ರೆ ಒಂದು ಇಷ್ಟು ಪ್ರದೇಶ, 2.5 ವರ್ಷ ಎಷ್ಟು ಇದೆ. ಇಂದ ಕದಲಬೇಡ, ಈ ಸ್ಥಳದಲ್ಲಿ ಕದಲಬಾರದು ನೀನು. ಮಯೇದಂ ಸಮಯಂ ಯದಿ ಭಿಂಜಾತ್ವಂ. ನಾನು ಇದನ್ನು ಒಂದು ನಿಯಮ ಮಾಡಿದ್ದೇನೆ, ಈ ನಿಯಮವನ್ನು ಭೇದಿಸಿದ್ರೆ, ಭಗ್ನಗೊಳಿಸಿದ್ರೆ ನಿಂತಾರೆ 100 ಋಣ. ಇಲ್ಲಿ ಈ ಸ್ಥಾನ ಬಿಟ್ಟು ಕದಲಬೇಡ. ಕದಲಿದ್ಯಾ ನಿಂತಾರೆ 100 ಋಣ ಅಂತ.
ಬಹಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾನೆ. ಪಕ್ಷೇಂದ್ರ ವಚನಂ ಶುತ್ವ ದಾನವೇಂದ್ರ ಅಬ್ರವೈದ್ ಸ್ಥಿತೋಸ್ಮಿ ಸಮಯೇ ತಸ್ಯ ಅನಂತಸ್ಯ ಮಹಾತ್ಮನಃ. ನಾನು ಪರಮಾತ್ಮನ ಆದೇಶವನ್ನು ಖಂಡಿತವಾಗಿ ಪರಿಪಾಲಿಸ್ತಾ ಇದ್ದೇನೆ. ಆದರೆ ನನಗೊಂದು, ನಾನು ಎಲ್ಲೂ ಓಡಾಡುವಲ್ಲ ಅಂದರೆ ಹೊಟ್ಟೆ ತುಂಬುದು ಹೇಗೆ ಅಲ್ಲ? ಅವನು ಕೇಳಿದ್ದಾನೆ, ಎಲ್ಲೂ ಓಡಾಡಬಾರ್ದ? ಒಳ್ಳೆ ಕಷ್ಟ ಆಯ್ತಲ್ಲ, ಹೊಟ್ಟೆ ತುಂಬಿಸಿದೆ ಹೇಗೆ? ಎಲ್ಲಿ ಓಡಾಡಬೇಡ, ಓಡಾಡಿದ್ರೆ ತಾನೇ ಹೊಟ್ಟೆ ತುಂಬಬೇಕು. ನನಗೆ ಜೀವನೋಪಾಯ ಏನಪ್ಪ? ಕಿಂಚಿತ್ ಕರೋತು, ಆ ದೇವರು ನನಗೆ ಜೀವನೋಪಾಯನ ಕಲಿಸಿ. ಏಸ್ತೋಹಂ ಸುಖಾಚೀನೋ ಏನ ಅಪ್ಯಾಯೇ ಖಗೇಶ್ವರ. ನಾನು ಸಂತೋಷ ಪಡಬೇಕು, ಆರಾಮಾಗಿ ಇಲ್ಲಿರಬೇಕು. ನನಗೆ ಜೀವನೋಪಾಯ ಕಲ್ಪಿಸಿದ್ರೆ ನಾನು ಇಲ್ಲೇ ಇರ್ತೇನೆ, ಸುಖವಾಗಿರ್ತೇನೆ. ಬಲಿ ಮಾತನ್ನು ಕೇಳಿ ಗರುಡ ದೇವರು ಹೇಳ್ತಾರಂತೆ, ಏನಯ್ಯ ನಿನಗೆ ಎರಡು ಸತ್ಯ ಹೇಳುದು, ನಿನಗೆ ಜೀವನೋಪಾಯನ ದೇವರು ಮೊದಲೇ ಹೇಳಿದ್ದಾನಲ್ಲ, ಮತ್ತೆ ನನಗೆ ಕೇಳ್ತಾ ಇದ್ದಿ ಜೀವನೋಪಾಯ ಏನಂತ. ಏನು ಹೇಳಿದ್ದಾನೆ ಕೇಳಿ ಕೇಳಿ ಕೇಳಿ, ಸ್ವಲ್ಪ ನೀವೆಲ್ಲ ಕೇಳಬೇಕು. ಒತ್ತ ಇಷ್ಯಂತಿಗೆ ಯಜ್ಞಾನ್ ವಿಧಿಹೀನಾನ್ ಅರುತ್ವಿಜ ಪ್ರಾಯಶ್ಚಿತ್ತಂ ಅಜಾನಂತೋ ಯಜ್ಞಭಾಗ ಸ್ತವತ. ಅದೆಷ್ಟು ನಾವೆಲ್ಲ ನಮಗೆ ಎಚ್ಚರಿಕೆ, ಅವನಿಗೆ ಜೀವನೋಪಾಯವನ್ನು ಕಲ್ಪಿಸುವಾಗ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾರು ಶಾಸ್ತ್ರೋಕ್ತ ರೀತಿಯಲ್ಲಿ ಯಜ್ಞ ಮಾಡುವುದಿಲ್ಲ, ಆ ಯಜ್ಞ ಪುರೋಹಿತರನ್ನೇ ಕರೆಯುವುದಿಲ್ಲ. ಈಗ ಏನಿದೆ, ಪುರೋಹಿತರಿಲ್ಲ, ಶ್ರಾದ್ದ ಮಾಡಬೇಕಾದ್ರೆ ಅಲ್ಲಿ ಏನುಂಟು ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ವಿಡಿಯೋ ಆನ್ ಮಾಡಿ ಪಿಂಡ ಪ್ರದಾನ ಮಾಡಿ, ಪುರೋಹಿತರೇ ಬೇಡ. ಹಾಗಾಗಿ ಋತ್ವಿಕಗಳಿಲ್ಲದಂತ ದಕ್ಷಿಣ ಕೊಡಬೇಕಾಗತ್ತಂತೆ. ವಿಡಿಯೋ ನೋಡ್ಕೊಂಡೆ ಶ್ರಾದ್ದ ಮಾಡೋರಿಗೆ ಆ ಶ್ರಾದ್ದ ನಿನಗೆ ಹೋಗುತ್ತೆ, ಆ ಯಜ್ಞ ನಿನಗೆ ಹೋಗುತ್ತೆ. ತಿಳ್ಕೊಳ್ಳಿ. ಮತ್ತೆ ಪ್ರಾಯಶ್ಚಿತ್ತ ಏನಂತ ಗೊತ್ತಿಲ್ಲ, ಯಜ್ಞ ಮಾಡ್ತಾರೆ ಪ್ರಾಯಶ್ಚಿತ್ತ ಏನಂತ ಗೊತ್ತಿಲ್ಲ. ತಪ್ಪಾಗತ್ತೆ. ಪ್ರಾಯಶ್ಚಿತ್ತ ಮಾಡಿದ್ರೆ ಸರಿ ಹೋಗುತ್ತೆ, ಪ್ರಾಯಶ್ಚಿತ್ತ ಗೊತ್ತೋದಿಲ್ಲ. ಅಂತ ಯಜ್ಞ ಭಾಗ ಎಲ್ಲ ನಿನಗೆ ಹೋದ್ರಿ ಸಾಕ. ಇನ್ನೊಂದು ಮುಂದೆ ಹೇಳ್ತಾರೆ ಭಯಾನಕ ನೋಡಿ. ನತೇಶಾಂ ಯಜ್ಞ ಭಾಗಂ ವೈ ಪ್ರತಿಗಣ್ಣಂತೆ ದೇವತಾ. ಅಂಥವ್ರು ಮಾಡಿದ ಯಜ್ಞ ಭಾಗವನ್ನು ದೇವತರು ಖಂಡಿತ ತಗೊಳ್ಳಲ್ಲ, ಅದು ನಿನಗೆ ಮೀಸಲಾತಿ. ಹಾಗೆ ಯಜ್ಞದಲ್ಲಿ ಮೀಸಲಾತಿ ಇದೆ ಅಂತ ಅರ್ಥ ಆಯ್ತು. ಹೇಳ್ತಾ ಇದ್ದಾರೆ, ಅನೇನಾಪಿ ಅಪ್ಯಾಯಿತ ಬಲ ಸುಖ ಮಾತ್ರ ನಿವಸ್ಯತೆ ಸಂದೇಶಮೇತಂ ಭಗವಾನ್ ದತ್ತವಾನ್ ಕಶ್ಯಪಾತ್ಮಜ ದಾನವೇಂದ್ರ ಮಹಾಬಾಹೋ ವಿಷ್ಣು ತ್ರೈಲೋಕ್ಯ ಭಾವನ. ಕಶ್ಯಪನ ಮಗನಾದ ಪರಮಾತ್ಮ ಈ ರೀತಿಯಾಗಿ ಸಂದೇಶವನ್ನು ನಿನಗೆ ಕೊಟ್ಟಿದ್ದಾರೆ. ಇಮಂ ಸ್ತವಂ ಅನಂತಸ್ಯ ಸರ್ವಪಾಪ ಪ್ರಮೋಚನಂ ಎಪ್ಪಟೇತರರೋ ಭಕ್ತ್ಯ ತಸ್ಯ ನಶ್ಯತಿ ಕಿಲ್ಬಿಷಂ. ಇದು ಪರಮಾತ್ಮನ ಸರ್ವಪಾಪವನ್ನು ಪರಿಹಾರ ಮಾಡ್ತಕ್ಕಂಥ ಮೋಕ್ಷ ವಿಂಶಕ ಅಂತ ಸ್ತೋತ್ರ, 30 ಶ್ಲೋಕ ಇದೆ ಇದರಲ್ಲಿ. ಆಯ್ತಾ? ಇದನ್ನು ಯಾರು ಚೆನ್ನಾಗಿ ಪಾಠ ಮಾಡ್ತಾರೋ ಭಕ್ತಿಯಿಂದ ಅವರಿಗೆ ಒಂದೇ ಒಂದು ಪಾಪ ಉಳಿಯುವುದಿಲ್ಲ. ಎಷ್ಟು ಚೆನ್ನಾಗಿದೆ. ಗೋಹತ್ಯಾಯ, ಯಾರಾದರೂ ಒಂದು ಗೋಹತ್ಯೆ ಮಾಡಿದ್ರೆ ಆ ಪಾಪದಿಂದ ಬಿಡುಗಡೆ ಆಗುತ್ತೆ. ಈ ಸ್ತೋತ್ರ ಮಾಡಿದ್ರೆ, ಬ್ರಹ್ಮಹತ್ಯ ಮಾಡಿದ್ರೆ ಅದು ಬಿಡುಗಡೆ ಆಗತ್ತೆ. ಯಾರಿಗೆ ಮಕ್ಕಳಿಲ್ಲ, ಅಪುತ್ರ ಲಭತೆ ಪುತ್ರ, ಒಳ್ಳೆ ಪುತ್ರ ಪ್ರಾಪ್ತಿ ಆಗತ್ತೆ. ಇನ್ನು ಎಲ್ಲರೂ ಕೇಳಬೇಕು, ಈ ಕನ್ಯೆ ಇದ್ದಾಳಲ್ಲ, ಅವಳು ಇಚ್ಛೆಪಟ್ಟಂತ ಪತಿ ಸಿಗ್ತಾರೆ. ಇಚ್ಛೆಪಟ್ಟಂತ ಪತಿ ಸಿಗ್ತಾರೆ. ಮತ್ತೆ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ಗರ್ಭಿಣಿ ಇದ್ದಾಳಲ್ಲ, ಸದ್ಯೋಗರ್ಭಾತ್ ಪ್ರಮುಚ್ಛೇತ, ತೊಂದರೆ ಇಲ್ಲದೇನೆ ಸುಖ ಪ್ರಸವ ಆಗತ್ತೆ, ಒಳ್ಳೆ ಮಕ್ಕಳನ್ನ ಪಡಿತಾಳೆ. ಏತ ಮೋಕ್ಷೇಶು ಲೋಕ. ಹಾಗಾಗಿ ಗರ್ಭದಿಂದ ಮೋಚನೆ ಸಕಾಲದಲ್ಲಿ ಆಗ್ಬೇಕಲ್ರಿ, ಮೊದಲು ಆಗಬಾರ್ದು, ಲೇಟಾಗಿ ಆದ್ರೆ ಡೇಂಜರ್. ಅದಕ್ಕೆ ಸದ್ಯ ಗರ್ಭಾತ್ ಪ್ರಮುಚ್ಛೇತ. ಅಯ್ಯೋ ಮತ್ತೆ ಆಪರೇಷನ್ ಮಾಡಿ ತೆಗೆಯೋದು ಅದೆಲ್ಲ ಇಲ್ವೇ ಇಲ್ಲ. ಸಕಾಲದಲ್ಲಿ ಸುಖ ಪ್ರಸವ ಆಗುತ್ತೆ, ಒಳ್ಳೆ ಮಕ್ಕಳನ್ನು ಪಡಿತಾಳೆ. ಆಯ್ತಾ? ಏ ಮೋಕ್ಷೇಷಣ, ಈ ಸಂಸಾರ ಮೋಕ್ಷದಿಂದ ಬಿಡುಗಡೆ ಆಗಬೇಕು ಅಂತ ವಹಿಸುವಂತಹ ಯೋಗಿಗಳು, ಈ ಸಾಂಖ್ಯರು, ಕಾಪಿಲರು, ಇವರೆಲ್ಲ ಈ ಸ್ತೋತ್ರದಿಂದ ಶ್ವೇತದ್ವೀಪಕ್ಕೆ ಹೋಗಿಬಿಡ್ತಾರೆ. ಆ ಪಾಪ ಇಲ್ವೇ ಇಲ್ಲ. ಆದ್ರಿಂದ ಸರ್ವಕಾಮ ಪ್ರದೋಹೇಶ ತವೋ ಅನಂತಶ್ಚ ಕೀರ್ತ್ಯತೆ. ಅಯ್ಯೋ, ಇದು ಈ ಸ್ತೋತ್ರ ನಿಮಗೆ ಮನಸ್ಸಲ್ಲಿ ಏನೇನಿದೆ ಅದೆಲ್ಲ ಕೊಡುತ್ತೆ. ಇದೊಂದು ರೀತಿಯಾಗಿ ಚಿಂತಾಮಣಿ ಇದ್ದಾಗ. ಎಪ್ಪಟೇ ಪ್ರಾತರುತ್ತಾಯ ಶುಚಿ ಪ್ರಯತ ಮಾನಸ ಸರ್ವಾನ್ ಕಾಮಾನ ವಾಪ್ನೋತಿ ಮಾನವ ನಾತ್ರ ಸಂಶಯ. ಬೆಳಿಗ್ಗೆ ಎದ್ದು ಶುಚಿರ್ಭೂತನಾಗಿ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಯಾರು ಈ ಸ್ತೋತ್ರವನ್ನು ಪಠಣ ಮಾಡ್ತಾನೋ ಅವನಿಗೆಲ್ಲಾ ಕಾಮವು ಅಭಿಷ್ಟವು ಸಿದ್ಧಿ ಆಗತ್ತೆ. ಏಷ ವೈ ವಾಮನೋ ನಾಮ ಪ್ರಾದುರ್ಭಾವವು ಮಹಾತ್ಮನಃ. ಇದು ಪರಮಾತ್ಮನ ಪ್ರಾದುರ್ಭಾವ, ಅದರ ಬಗ್ಗೆ ಬಂದದ್ದು ಇದು. ವೇದ ವಿದ್ಯೆ ದ್ವಿಜೈರೇವಂ ಪಠ್ಯತೆ ವೈಷ್ಣವಮಿತ.
ವೇದವನ್ನು ತಿಳಿದವರೆಲ್ಲ ಈ ಪರಮಾತ್ಮನ ವೈಷ್ಣವ ವಾಮನ ರೂಪಿ ಪರಮಾತ್ಮನ ಯಶಸ್ಸನ್ನು ಹಾಡ್ತಾರೆ ವೇದಜ್ಞರು. ತ್ರೀಣಿ ಪದಾದಿ ಚಕ್ರಮೇ ವಿಷ್ಣು, 3 ಪಾದದಿಂದ 3 ಲೋಕವನ್ನು ಆಕ್ರಮಿಸಿಕೊಂಡು ವಿಷ್ಣುವೇ ವಾಮನ ರೂಪದಿಂದ ಅಲ್ವಾ ಅದು. ಎಷ್ಟಿಮಂ ವಾಮನಂ ದಿವ್ಯಂ ಪ್ರಾದುರ್ಭಾವಂ ಮಹಾತ್ಮನ, ಈ ವಾಮನರೂಪಿ ಪರಮಾತ್ಮನ ಪ್ರಾದುರ್ಭಾವ ಚರಿತ್ರೆಯನ್ನು ಯಾರು ಶೃಣುಯಾತ್ ನಿಯತ್ತಾಗಿ ಭಕ್ತಿಯಿಂದ ಪರ್ವಗಳಲ್ಲಿ ಕೇಳಬೇಕು. ಪ್ರತಿಯೊಂದು ಪರ್ವದಲ್ಲಿ ಅಮಾವಾಸ್ಯ ಹುಣ್ಣಿಮೆ ಇತ್ಯಾದಿ ಸಂಕ್ರಮಣಾದಿ ಪರ್ವಕಾಲದಲ್ಲಿ ಕೇಳಬೇಕು. ಆವಾಗ ಕೇಳಬೇಕು. ಪರಾನ್ ವಿಜಯತೆ ರಾಜ, ರಾಜನಾಗಿದ್ದರೆ ಶತ್ರುಗಳನ್ನು ಗೆಲ್ತಾನೆ. ಯಥಾ ವಿಷ್ಣುರ್ ಮಹಾಬಲ, ಎಲ್ಲಾ ಶತ್ರುಗಳು ಭಗವಂತ ಗೆದ್ದಂತೆ ಗೆಲ್ತಾನೆ. ಯಶೋ ವಿಮಲ ಆಪ್ನೋತಿ ವಿಪುರಂಚ ಆಪ್ನುತೆ ವಸು, ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಸಿಕ್ಕಾಪಟ್ಟೆ ನಿರ್ಮಲವಾದ ಯಶಸ್ಸು ಬರುತ್ತೆ. ಪ್ರಿಯೋಪಮತಿ ಭೂತಾಯ ನಾಂ ಸರ್ವೇಶಾಂ ಆಪ್ನುತ, ವಾಮನರೂಪಿ ಪರಮಾತ್ಮ ಎಲ್ಲರಿಗೂ ಪ್ರಿಯನಾದ. ಆಗ ಆ ಯಜ್ಞ ಮಂಟಪಕ್ಕೆ ಬಂದ ಸಿಕ್ಕಾಪಟ್ಟೆ ತೇಜಸ್ಸು ಬಂದಾಗ ಎಲ್ಲರಿಗೂ ಪ್ರಿಯನಾದ. ಎಲ್ಲರೂ ಅವನಿಗೆ ಗೌರವ ಕೊಡೋದೇನು, ಏನಪ್ಪ ಮಾತಾಡಿಸೋದೇನು, ಬಹಳ ಅಟ್ರಾಕ್ಷನ್. ಹಾಗೆ ಇವರು ಕೂಡ ಒಳ್ಳೆ ಎಲ್ಲರಿಗೂ ಪ್ರಿಯನಾಗ್ತಾನೆ. ಪುತ್ರ ಪೌತ್ರಾಚ ಬಂದಂತೆ ಆರೋಗ್ಯ, ಪುತ್ರ ಪೌತ್ರರ ಅಭಿವೃದ್ಧಿ ಆಗತ್ತೆ, ಆರೋಗ್ಯ ಸಿಗತ್ತೆ, ಗುಣಸಂಪತ್ತ, ಪ್ರಿಯತೆ ಪಟಸತ್ಯಾಚ ದೇವದೇವೋ ಜನಾರ್ದನ, ಭಗವಂತ ಸಂತುಷ್ಟನಾಗ್ತಾನೆ. ಸರ್ವಕಾಮ ಇದಶ್ಚೈವ ಕೃಷ್ಣದ್ವಯ, ಇದು ಹೇಳಿದ್ಯಾರಂದ್ರೆ ಕೃಷ್ಣದ್ವೈಪಾಯನರು ಹೇಳ್ತಾರೆ. ಇದನ್ನ ಹೇಳಿದವರು ಎಲ್ಲಾ ಕಾಮ ಅಭಿಷ್ಟ ಆಗತ್ತೆ, ಮಕ್ಕಳು ವೃದ್ಧಿ ಆಗತ್ತೆ, ಆರೋಗ್ಯ ಸಿಗತ್ತೆ, ಪುಣ್ಯ ಸಂಪತ್ತು ಬರುತ್ತೆ, ದುಡ್ಡು ಬರುತ್ತೆ, ಯಶಸ್ಸು ಬರುತ್ತೆ, ಇನ್ನೇನು ಕಡಿಮೆ, ಬೇಕಾದದ್ದೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ವಾಮನ ಪ್ರಾದುರ್ಭಾವದಲ್ಲಿ ಈ ಮೋಕ್ಷ ವಿಂಶಕ ಅಂತ ವಿಶಿಷ್ಟವಾದಂತಹ ಒಂದು ಸ್ತೋತ್ರವನ್ನ ನಾವು ದಿನದಲ್ಲಿ ನಿತ್ಯವಾಗಿ ಒಂದು ಹೊಸ ವಿಷಯ ಇದು. ಯಾರು ಇದನ್ನು ಮಾಡೋದಿಲ್ಲ, ಅಂದ್ರೆ ಹೆಚ್ಚು ಕಡಿಮೆ ಮಾಡ್ತಾರೆ, ಹೆಚ್ಚು ಮಾಡೋದಿಲ್ಲ. ಯಾಕಂದ್ರೆ ಎಲ್ಲೋ ಮೂಲೆಯಲ್ಲಿರುತ್ತೆ, ಯಾರು ಮಾಡ್ತಾರೆ, ಮಾಡೋಲ್ಲ. ದಕ್ಷಿಣ ಕೊಡದಿದ್ದಂಥ ಯಜ್ಞ ಇದು ಎಲ್ಲ ಅವರಿಗೆ ಮೊದಲು ಹೇಳ್ತಾರೆ. ಮತ್ತೆ ಅಶ್ರದ್ಧೆಯಿಂದ ಬಂದದ್ದು ಇದೆಲ್ಲ. ಅದಕ್ಕೆ ನಾವು ಯಾವ ರೀತಿಯಲ್ಲಿ ದಕ್ಷಿಣಹೀನ, ಅನ್ನದಾನ ಇಲ್ಲದದ್ದು, ಅನ್ನದಾನ ಮಾಡಿದ ಯಜ್ಞ, ಇದೆಲ್ಲವೂ ಕೂಡ ನಮಗೆ ಏನೂ ಬೆನಿಫಿಟ್ ಬರಲ್ಲ. ಇದೆಲ್ಲ ಬಲಿ ಚಕ್ರವರ್ತಿ ಹೋಗುತ್ತೆ, ದೇವತೆಗಳು ತಗೊಳ್ಳಲ್ಲ. ಅದಕ್ಕೋಸ್ಕರ ನಾವು ಎಚ್ಚರದಿಂದ ಇರಬೇಕೆಂಬ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಇಂತಹ ಹರಿವಂಶದ ಯಾವ ಭವಿಷ್ಯ ಪರ್ವದಲ್ಲಿರುವಂತಹ ಭಗವಂತನ ಸ್ತೋತ್ರ ದೇವರು ಇದರ ಪಠನ, ಅನುವಾದ ಮತ್ತು ನೀವೆಲ್ಲರೂ ಕೂಡ ಶ್ರವಣ ಮಾಡಿದ್ದೀರಾ. ಅಂತಹ ವಾಮನನ ಅನುಗ್ರಹದಿಂದ ದೇವತೆಗಳನ್ನೇ ಕೈ ಬಿಟ್ಟಿಲ್ಲ, ದೇವತೆಗಳೆಲ್ಲ ಕಳೆದುದನ್ನು ಕೊಟ್ಟು ಮಹಾತಾಯಿಯಾಗಿರ್ತಕ್ಕಂಥ ಅದಿತಿಯ ಕಣ್ಣೀರನ್ನು ಒರೆಸಿ ಮಕ್ಕಳ ಜೊತೆಗೆ ನೆಮ್ಮದಿಯಿಂದ ನೀಗಲಿಕ್ಕೆ ಕಾರಣನಾದವನು ವಾಮನರೂಪಿ ಪರಮಾತ್ಮ. ಅಂತಹ ಪರಮಾತ್ಮನ ಅನುಗ್ರಹದಿಂದ ಅನಂತ ಪತಿಯಾದ ದೇವರ ಈ ಸ್ತೋತ್ರವನ್ನು ಮಾಡಿದ ಶ್ರವಣದ ಫಲದಿಂದಾಗಿ ಎಲ್ಲರಿಗೂ ಕೂಡ ಮನದೀವಿ ಇಷ್ಟ ಸಿದ್ಧವಾಗಿ ಜ್ಯೋತಿ ಬೆಳಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು